ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ 10ನೇ ತರಗತಿಯ 2ನೇ ಅಧ್ಯಾಯವಾದ ತ್ರಿಭುಜಗಳು ಅಧ್ಯಾಯದಲ್ಲಿ ಅಭ್ಯಾಸ 2.4ರ ಮೊದಲನೇ ಮೇನನ್ನು ನೋಡಿದ್ವಿ. ಈಗ ಅಭ್ಯಾಸ 2.4ರ 2ನೇ ಲೆಕ್ಕವನ್ನು ನೋಡ್ತಾ ಹೋಗೋಣ. ಹಾಗಾದ್ರೆ 2ನೇ ಲೆಕ್ಕ ಏನು ಹೇಳುತ್ತೆ ನೋಡ್ತಾ ಹೋಗ್ರಿ. ABCD ತ್ರಾಪಿಜ್ಯದಲ್ಲಿ ಒಂದು ABCD ತ್ರಾಪಿಜ್ಯವನ್ನು ಕೊಟ್ಟಿದ್ದಾನೆ. ABCD ತ್ರಾಪಿಜ್ಯದಲ್ಲಿ AB ಮತ್ತು CD ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಕೊಟ್ಟಿದ್ದಾನೆ. ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ ಮತ್ತು AB is equal to 2CD ಆದರೆ ತ್ರಿಭುಜ AOB ಮತ್ತು COD ವಿಸ್ತೀರ್ಣಗಳ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಅಲ್ಲಿ ಒಂದು ತ್ರಾಪಿಜ್ಯ ಕೊಟ್ಟು ಎರಡು ರೇಖೆಗಳು ಸಮಾಂತರ ಅಂತ ಕೊಟ್ಟು ಅಲ್ಲಿ AB ಮತ್ತು CD ಕರ್ಣಗಳು ಪರಸ್ಪರ ಸಮಾಂತರ ಅಂತ ಕೊಟ್ಟು ಆ ಕರ್ಣಗಳು ಪರಸ್ಪರ O ಬಿಂದು ಛೇದಿಸ್ತವೆ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಅಲ್ಲಿ ಬಂದಿರುವ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ನಾವೇನ್ ಮಾಡಬೇಕು, ಕಂಡುಹಿಡಿತಾ ಹೋಗ್ಬೇಕು. ಹಾಗಾದ್ರೆ ಅದರ ಚಿತ್ರವನ್ನು ನಾವು ಬರೆಯೋದಾದ ಅಭ್ಯಾಸ 2.4ರಲ್ಲಿ 2ನೇ ಮೇನ್ ಅದರ ಚಿತ್ರವನ್ನು ನಾವು ಈ ರೀತಿಯಾಗಿ ಬರಿತಾ ಹೋಗ್ತೀವಿ. ಒಂದು A, ನೆಕ್ಸ್ಟ್ ಇದು A, ಇದು B, ಇದು C, ಇದು D. ಸರಿನಾ? ನೆಕ್ಸ್ಟ್ ಅದರ ಕೋನಗಳನ್ನು ನಾವು ಬರೆಯೋದಾದ್ರೆ 1, 2, 3, ನೆಕ್ಸ್ಟ್ 4, 5, 6 ಆಗಿದೆ. ಇಲ್ಲಿ ನಾವೇನು ಪ್ರೂವ್ ಮಾಡಬೇಕು ಅಂದ್ರೆ ಇವೆರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನ ನಾವೀಗ ಕಂಡುಹಿಡಿತಾ ಹೋಗ್ಬೇಕು. ಹಾಗಾದ್ರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಬೇಕು ಅಂದ್ರೆ ಮೊದಲನೇ ಏನ್ ಮಾಡ್ತಿದ್ವಿ, ತ್ರಿಭುಜ AOB ಮತ್ತು ತ್ರಿಭುಜ COD ಇವೆರಡು ತ್ರಿಭುಜಗಳನ್ನು ಹಾಕ್ತೀವಿ. ಕೊಟ್ಟಿರುವಂತ ಚಿತ್ರದಲ್ಲಿ ಇವೆರಡು ತ್ರಿಭುಜಗಳು, ಒಂದು AOB ತ್ರಿಭುಜ, ಇನ್ನೊಂದು ಯಾವುದು COD ತ್ರಿಭುಜ. ಇವೆರಡು ತ್ರಿಭುಜಗಳಲ್ಲಿ ಯಾವ್ಯಾವ ಕೋನಗಳು ಈಕ್ವಲ್ ಆಗಿದೆ ನೋಡ್ತಾ ಹೋಗೋಣ. ಕೋನ 1 ಅನ್ನೋದು ಕೋನ 2ಕ್ಕೆ ಈಕ್ವಲ್ ಆಗಿದೆ. ಕೋನ 1 ಅನ್ನೋದು ಕೋನ 2ಕ್ಕೆ ಈಕ್ವಲ್ ಆಗಿದೆ. ಅದೇ ರೀತಿ ಕೋನ 1 ಅನ್ನೋದು ಕೋನ 2ಕ್ಕೆ ಈಕ್ವಲ್ ಆಗಿದೆ. ಅದೇ ರೀತಿ ಕೋನ 3 ಅನ್ನೋದು ಕೋನ 4ಕ್ಕೆ ಈಕ್ವಲ್ ಆಗಿದೆ. ನೆಕ್ಸ್ಟ್ ಇವೆರಡು ಯಾಕೆಂದ್ರೆ ಪರ್ಯಾಯ ಕೋನಗಳು AB ಮತ್ತು CD ಸಮಾಂತರ ಅಂತ ಕೊಟ್ಟಿರೋದ್ರಿಂದ ಬರುವಂತ ಪರ್ಯಾಯ ಕೋನಗಳು ಸಮ ಆಗಿರುತ್ತವೆ. ಅದೇ ರೀತಿ ಕೋನ Y5 is equal to ಕೋನ 6 ಇವೆರಡು ಯಾಕೆಂದ್ರೆ ಇವು ಶೃಂಗಾಭಿಮುಖ ಕೋನಗಳು ಅಂತ ಕರೀತೀವಿ. ಶೃಂಗಾಭಿಮುಖ ಕೋನಗಳು ಆಗಿರೋದ್ರಿಂದ ಇವೆರಡು ಸಮ ಆಗಿರುತ್ತವೆ. ಇವು ಪರ್ಯಾಯ ಕೋನಗಳಾಗಿರೋದ್ರಿಂದ ಅವೆರಡು ಸಮ ಆಗಿರುತ್ತವೆ. ಅಂದರೆ ಇವೆರಡು ತ್ರಿಭುಜಗಳಲ್ಲಿ 2-3 ಜೊತೆ ಕೋನಗಳು ಈಕ್ವಲ್ ಆಗಿರೋದ್ರಿಂದ ಅವೆರಡು ತ್ರಿಭುಜಗಳು ಸಮರೂಪಿಯಾಗಿವೆ ಅಂತ ಬರ್ತೀವಿ. ಒಂದು ತ್ರಿಭುಜ AOB ಸಮರೂಪಿ ತ್ರಿಭುಜ COD. ಹಾಗಾದ್ರೆ ಈ ಎರಡು ತ್ರಿಭುಜಗಳು ಸಮರೂಪಿಯಾದ್ರೆ ಅವುಗಳ ಅನುರೂಪ ಕೋನಗಳನ್ನ ಮತ್ತು ಅವುಗಳ ಎರಡು ತ್ರಿಭುಜಗಳು ಏನೋ ಸಮರೂಪಿಯಾಗಿರೋದ್ರಿಂದ ಅವು ಡೈರೆಕ್ಟ್ ಆಗಿ ವಿಸ್ತೀರ್ಣ ತ್ರಿಭುಜ AOB ವಿಸ್ತೀರ್ಣ ತ್ರಿಭುಜ COD ಅವುಗಳ ವಿಸ್ತೀರ್ಣಗಳು ಏನಾಗಿರ್ತವೆ, ಅವುಗಳ ಅನುರೂಪ ಭಾವಗಳ ಅನುಪಾತಕ್ಕೆ ಸಮ ಆಗಿರುತ್ತವೆ. ಆದ್ರಿಂದ ವಿಸ್ತೀರ್ಣ AOB is equal to AB ಸ್ಕ್ವೇರ್, ವಿಸ್ತೀರ್ಣ COD is equal to CD ಸ್ಕ್ವೇರ್. ಸರಿನಾ? ಹಾಗಾದ್ರೆ ಇಲ್ಲಿ AB ಬೆಲೆ ಅಲ್ಲಿ ಕೊಟ್ಟಿದ್ದಾನೆ ಲೆಕ್ಕದಲ್ಲಿ. AB is equal to 2CD ಗೆ ಸಮನಾಗಿದೆ ಅಂತ. ಹಾಗಾದ್ರೆ ಇಲ್ಲಿ AB ಇರೋ ಜಾಗಕ್ಕೆ 2CD ಅನ್ನು ಅಪ್ಲೈ ಮಾಡ್ರಿ. ಇಲ್ಲಿ ಸ್ಕ್ವೇರ್ಗೆ ಸ್ಕ್ವೇರ್ ಆಗಿರ್ತದೆ, ಛೇದದಲ್ಲಿ CD ಸ್ಕ್ವೇರ್. ಸರಿನಾ? ವಿಸ್ತೀರ್ಣ AOB ವಿಸ್ತೀರ್ಣ COD ಇವೆರಡರ ವಿಸ್ತೀರ್ಣವನ್ನು ತಗೊಂಡು ಏನ್ ಮಾಡಿದ್ವಿ, ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಕ್ಕೆ ಆ ವಿಸ್ತೀರ್ಣಗಳು ಸಮ ಆಗಿರುತ್ತವೆ. ಅದು ಪ್ರಮೇಯದ ಪ್ರಕಾರ. ಹಾಗಾದ್ರೆ AB ಇರೋ ಜಾಗಕ್ಕೆ 2CD ಕೊಟ್ಟಿರೋ ಪ್ರಕಾರ ಅದನ್ನ ಅಪ್ಲೈ ಮಾಡಿದ್ಮೇಲೆ 2CD ನ ಸ್ಕ್ವೇರ್ ಮಾಡಿದ್ರೆ 4CD ಸ್ಕ್ವೇರ್. 2CD ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ, 4 ಟೈಮ್ಸ್ ಆಫ್ CD ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗೆ CD ಸ್ಕ್ವೇರ್ ಇದೆ, ಅದನ್ನ ಹಾಗೆ ಬರ್ಕೊಡ್ರಿ. CD ಸ್ಕ್ವೇರ್ ಕ್ಯಾನ್ಸಲ್, 4/1. ಸರಿನಾ? ಹಾಗಾದ್ರೆ ವಿಸ್ತೀರ್ಣ AOB ಮತ್ತು ವಿಸ್ತೀರ್ಣ COD ಇವುಗಳ
ಅನುಪಾತ ಎಷ್ಟಾಗುತ್ತೆ 4/1 ಅಥವಾ 4:1 ಅಂತ ಕರೀತೀವಿ. ನೆಕ್ಸ್ಟ್ ಎರಡನೇ ಲೆಕ್ಕ ಆದ್ಮೇಲೆ ಮೂರನೇ ಲೆಕ್ಕವನ್ನ ಈಗ ನೋಡ್ತಾ ಹೋಗೋಣ. ಅಭ್ಯಾಸ 2.4ರಲ್ಲಿ ಮೂರನೇ ಲೆಕ್ಕವನ್ನ ನಾವೀಗ ನೋಡ್ತಾ ಹೋಗೋಣ. ಮೂರನೇ ಲೆಕ್ಕ ಏನಿದೆ, ಕೊಟ್ಟಿರುವ ಚಿತ್ರದಲ್ಲಿ ಎಬಿಸಿ ಮತ್ತು ಡಿಬಿಸಿ ಎಂಬ ಎರಡು ತ್ರಿಭುಜಗಳು ಒಂದೇ ಪಾದ ಬಿಸಿ ಮೇಲೆ ನಿಂತಿವೆ ಅಂತ ಕೊಟ್ಟಿದ್ದಾನೆ. ಡಿಬಿಸಿ ತ್ರಿಭುಜ, ಎಬಿಸಿ ತ್ರಿಭುಜಗಳು. ಎಡಿ ಮತ್ತು ಬಿಸಿ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸಿದರೆ ವಿಸ್ತೀರ್ಣ ಎಬಿಸಿ, ವಿಸ್ತೀರ್ಣ ಎಬಿಸಿ ಮತ್ತು ವಿಸ್ತೀರ್ಣ ಡಿಬಿಸಿ ಇವುಗಳ ಅನುಪಾತ ಎಒ AO/DO ಎಂದು ಸಾಧಿಸಿ ಅಂತ ಇದೆ. ಹಾಗಾದ್ರೆ ಅದನ್ನು ನಾವು ಕೊಟ್ಟಿರುವಂತ ಚಿತ್ರವನ್ನ ಈಗ ಬರ್ಕೊಳ್ಳೋದಾದ್ರೆ, ಈ ತರ ಒಂದು ಚಿತ್ರವನ್ನ ಕೊಟ್ಟಿದ್ದಾನೆ. ಇದು ಎ, ಇದು ಸಿ, ಇದು ಡಿ, ಇದು ಬಿ. ಈ ತರ ಒಂದು ಚಿತ್ರವನ್ನ ಕೊಟ್ಟಿದ್ದಾನೆ. ನಾವಿಲ್ಲಿ ಒಂದು ರಚನೆಯನ್ನ ಮಾಡ್ಕೋಬೇಕಾಗುತ್ತೆ. ಆ ರಚನೆ ಯಾವುದು ಅಂದ್ರೆ, ಇದು ಪಿ ಅಂತ ತಗೊಂಡಿರ್ತೀವಿ, ಡಿ ನಿಂದ ಒಂದು ಲಂಬವನ್ನು ಹೇಳಿದ್ವಿ, ಅದು ಎಂ ಅಂತ ತಗೊಂಡಿರ್ತೀವಿ. ಸರಿನಾ? ಈ ತರ ಎರಡು ರಚನೆಯನ್ನ ಮಾಡ್ಕೊಂಡಿದೀವಿ. ನೀಡಿರೋ ದತ್ತ ಏನಾಗುತ್ತೆ, ತ್ರಿಭುಜ ಏನ್ ಕೊಟ್ಟಿದ್ದಾನೆ, ತ್ರಿಭುಜ ಎಬಿಸಿ ಮತ್ತು ಟಿಬಿಸಿ ಎರಡು ತ್ರಿಭುಜಗಳು ಒಂದೇ ಪಾದ ಬಿಸಿಯ ಮೇಲೆ ನಿಂತಿದ್ದಾವೆ. ಎಬಿಸಿ ಮತ್ತೆ ಡಿಬಿಸಿ ತ್ರಿಭುಜಗಳು ಒಂದೇ ಪಾದದ ಮೇಲೆ ನಿಂತಿದ್ದಾವೆ ಅಂತ ಕೊಟ್ಟಿದ್ದಾನೆ. ಮತ್ತು ಎಡಿ ಮತ್ತು ಬಿಸಿಗಳು ಓ ಬಿಂದುವಿನಲ್ಲಿ ಛೇದಿಸಿವೆ, ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸಿವೆ ಅಂತ ಕೊಟ್ಟಿದೆ. ಅದು ನೀಡುವಂತ ದತ್ತ. ಸಾಧನೆಯ ಅವೆರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ AO/DO ಅಂತ ಪ್ರೂವ್ ಮಾಡಬೇಕು. ನಾವಿಲ್ಲಿ ಸಾಧನೀಯ ಏನ್ ಪ್ರೂವ್ ಮಾಡಬೇಕು, ಸಾಧನೀಯ ನಾವೇನ್ ಪ್ರೂವ್ ಮಾಡಬೇಕು ಅಂದ್ರೆ, ವಿಸ್ತೀರ್ಣ ಎಬಿಸಿ ವಿಸ್ತೀರ್ಣ ಡಿಬಿಸಿ is equal to AO/DO. ವಿಸ್ತೀರ್ಣ ಎಬಿಸಿ ಡಿವೈಡ್ ಬೈ ವಿಸ್ತೀರ್ಣ ಡಿಬಿಸಿ is equal to AO/DO ಅಂತ ಪ್ರೂವ್ ಮಾಡಬೇಕು. ರಚನೆಯನ್ನ ಏನ್ ಮಾಡ್ಕೊಂಡ್ವಿ, ಎ ನಿಂದ ಪಿ ಗೆ ಒಂದು ರೇಖೆ, ಡಿ ನಿಂದ ಎಂ ಗೆ ಒಂದು ರೇಖೆ ಅಂತ ಹೇಳ್ತೀವಲ್ಲ, ಅದು ನಾವು ಮಾಡ್ಕೊಂಡಿರುವಂತ ರಚನೆ ಆಗಿರ್ತದೆ. ನೆಕ್ಸ್ಟ್ ಹಾಗಾದ್ರೆ ಅದನ್ನ ಯಾವ ರೀತಿ ಪ್ರೂವ್ ಮಾಡ್ತಾ ಹೋಗ್ತೀವಿ ನೋಡ್ತಾ ಹೋದ್ರೆ, ವಿಸ್ತೀರ್ಣ ಎಬಿಸಿ ಮತ್ತು ವಿಸ್ತೀರ್ಣ, ಮೊದಲನೇದಾಗಿ ವಿಸ್ತೀರ್ಣ ಸಾಧನೆಯಲ್ಲಿ ವಿಸ್ತೀರ್ಣ ಎಬಿಸಿ ಡಿವೈಡ್ ಬೈ ವಿಸ್ತೀರ್ಣ ಡಿಬಿಸಿ, ಇವೆರಡು ವಿಸ್ತೀರ್ಣವನ್ನು ನಾವು ಏನ್ ಮಾಡ್ತಾ ಇದೀವಿ, ತಾಂತಾ ಇದೀವಿ. ಒಂದು ಎಬಿಸಿ, ಇನ್ನೊಂದು ಡಿಬಿಸಿ ವಿಸ್ತೀರ್ಣ. ಸರಿನಾ? ವಿಸ್ತೀರ್ಣ ಎಬಿಸಿ ಒಂದು, ಇನ್ನೊಂದು ಯಾವುದು ವಿಸ್ತೀರ್ಣ ಡಿಬಿಸಿ ವಿಸ್ತೀರ್ಣವನ್ನು ತಾಂತಿದೀವಿ. ಹಾಗಾದ್ರೆ ಇದರ ವಿಸ್ತೀರ್ಣವನ್ನು ಬರೆಯೋದಾದ್ರೆ, ಅರ್ಧ ಇಂಟು ಪಾದ ಯಾವ್ದಾಗಿರ್ತದೆ ಬಿಸಿ, ಎತ್ತರ ಯಾವ್ದಾಗಿರ್ತದೆ ಎಪಿ ಎತ್ತರ ಆಗಿರ್ತದೆ. ಎಬಿಸಿ ತ್ರಿಭುಜಕ್ಕೆ ಪಾದ ಬಿಸಿ, ಎತ್ತರ ಯಾವುದು ಎಪಿ ಆಗಿರ್ತದೆ. ಅದೇ ರೀತಿ ಕೆಳಭಾಗಕ್ಕೆ ಡಿಬಿಸಿ ತ್ರಿಭುಜಕ್ಕೆ ಬಂದ್ರೆ ಅರ್ಧ ಇಂಟು ಪಾದ ಸೇಮ್ ಬಿಸಿ, ಎತ್ತರ ಮಾತ್ರ ಡಿಎಂ ಆಗಿರ್ತದೆ. ಇವೆರಡು ಕ್ಯಾನ್ಸಲ್, ಬಿಸಿ ಬಿಸಿ ಹಾಫ್ ಆಫ್ ಕ್ಯಾನ್ಸಲ್, ಉಳಿಯೋದೇನು ಎಪಿ ಬೈ ಡಿಎಂ. ಇದು ಈಕ್ವೇಶನ್ 1 ಆಗಿರುತ್ತೆ. ಇದು ಈಕ್ವೇಶನ್ 1 ಆಗಿರುತ್ತೆ. ನೆಕ್ಸ್ಟ್ ಈಗ ಎರಡು ತ್ರಿಭುಜಗಳನ್ನು ತಾಂತಾ ಇದೀವಿ, ಒಂದು ಎಪಿಒ, ಇನ್ನೊಂದು ಡಿಎಂ. ಇವೆರಡು ತ್ರಿಭುಜಗಳನ್ನ ನೆಕ್ಸ್ಟ್ ಈಗ ತಾಂತಾ ಇದೀವಿ, ಒಂದು ಎಪಿಒ, ಇನ್ನೊಂದು ಡಿಎಂ. ಎರಡು ತ್ರಿಭುಜಗಳನ್ನು ತಾಂತಾ ಇದೀವಿ. ತ್ರಿಭುಜ ಎಪಿಒ ಮತ್ತು ತ್ರಿಭುಜ ಡಿಎಂ. ತ್ರಿಭುಜ ಎಪಿಒ ಮತ್ತು ತ್ರಿಭುಜ ಡಿಎಂಒ ಗಳಲ್ಲಿ ಯಾವ್ಯಾವ ಕೋನಗಳು ಈಕ್ವಲ್ ಆಗಿದೆ ನಾವು ನೋಡ್ತಾ ಹೋದ್ರೆ, ಕೋನ ಎಪಿಒ ಅನ್ನೋದು ಕೋನ ಡಿಎಂಒಗೆ ಸಮನಾಗಿದೆ. ಯಾಕೆಂದ್ರೆ ಇವೆರಡೂ ಕೂಡ ಲಂಬ ಕೋನಗಳು, ಅದರಿಂದ ಅವೆರಡು ಕೋನಗಳು ಏನಾಗಿರ್ತವೆ, ಸಮ ಆಗಿರ್ತವೆ. ಇಟ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಇದೆಷ್ಟಿರ್ತೋ ಈ ಕೋನ ಕೂಡ ಅಷ್ಟೇ ಇರ್ತದೆ. ಕಾರಣ ಯಾಕೆಂದ್ರೆ ಅವೆರಡು 90 ಡಿಗ್ರಿ. ನೆಕ್ಸ್ಟ್ ಅದೇ ರೀತಿ ಎಒಪಿ ಕೋನ, ಎಒಪಿ ಕೋನ ಡಿಒಎಂ, ಎಒಪಿ ಕೋನ ಡಿಒಎಂ. ಇವೆರಡು ಕೋನಗಳು ಕೂಡ ಈಕ್ವಲ್ ಆಗಿರ್ತದೆ. ಎತ್ತರ ಈ ಕೋನಕ್ಕೆ ಈಕ್ವಲ್ ಆಗಿರುತ್ತೆ. ಕಾರಣ ಯಾಕೆಂದ್ರೆ ಇವೆರಡು ಶೃಂಗಾರಯುಗ, ಇವೆರಡು ಶೃಂಗಾರಯುಗ ಕೋನ.
ಹಾಗಾದ್ರೆ ಇವೆರಡು ಕೋನಗಳು ಪರಸ್ಪರ ಈಕ್ವಲ್ ಆಗೋದ್ರಿಂದ ಕೋನ ಕೋನ ನಿರ್ಧಾರಕ ಗುಣದ ಪ್ರಕಾರ ಅವೆರಡು ತ್ರಿಭುಜಗಳು ಏನಾಗಿರ್ತವೆ, ಸಮರೂಪಿಗಳಾಗಿರ್ತವೆ ಅಂತ ಹೇಳ್ತೀವಿ. ಇವೆರಡು ತ್ರಿಭುಜಗಳಲ್ಲಿ ಇವೆರಡು ಕೋನಗಳು ಈಕ್ವಲ್ ಆಗಿರೋದ್ರಿಂದ ಅವೆರಡು ತ್ರಿಭುಜಗಳು ಏನು, ಸಮರೂಪಿ. therefore ತ್ರಿಭುಜ APO ಸಮರೂಪಿ ತ್ರಿಭುಜ DM. ಹಾಗಾದ್ರೆ ಇವೆರಡು ತ್ರಿಭುಜಗಳು ಸಮರೂಪಿ ಅಂತ ಆದ್ರೆ ನಾವು ಅವುಗಳ ಅನುಪಾತವನ್ನು ಬರೆಯೋದಾದ್ರೆ AP divided by DM is equal to AO divided by DO. ಅವುಗಳ ಅನುಪಾತವನ್ನ ಈಕ್ವಲ್ ಅಂತ ಬರೆದಿದೆ. ಇವೆರಡು ತ್ರಿಭುಜಗಳು ಸಮರೂಪಿಗಳಾಗಿರೋದ್ರಿಂದ ಅವುಗಳ ಬಾಹುಗಳ ಅನುಪಾತವನ್ನ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಬರಿತಾ ಇದ್ದೀವಿ. ಈ ಈಕ್ವೇಶನ್ 2 ಹೋಗ್ತಾಣ. ಹಾಗಾದ್ರೆ ಈಕ್ವೇಶನ್ 1 ಮತ್ತೆ 2ನ್ನ ಹೋಲಿಕೆ ಮಾಡಿದ್ರೆ, ಈಕ್ವೇಶನ್ 1 ಮತ್ತೆ 2ನ್ನ ನಾವು ಈಗ ಹೋಲಿಕೆ ಮಾಡಿದಾಗ 1 ಮತ್ತು 2ರಿಂದ ಈಕ್ವೇಶನ್ 1 ಮತ್ತು 2ರಿಂದ ಈಕ್ವೇಶನ್ 1 ಮತ್ತು 2ನ್ನ ಹೋಲಿಕೆ ಮಾಡ್ರಿ. ಹಾಗಾದ್ರೆ ವಿಸ್ತೀರ್ಣ ABC, ವಿಸ್ತೀರ್ಣ DBC, ಇವೆರಡು ತ್ರಿಭುಜಗಳ ವಿಸ್ತೀರ್ಣಗಳನ್ನ ನಾವು AP by DM ಬದಲಿ ಏನಂತ ಬರೀಬಹುದು, AO by DO. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿದ್ದು. ವಿಸ್ತೀರ್ಣ ABC ಮತ್ತು DBC ಗಳ ವಿಸ್ತೀರ್ಣಗಳ ಅನುಪಾತ AO divided by DO ಗೆ ಏನಾಗಿರ್ತದೆ, ಸಮನಾಗಿರ್ತದೆ. ಈ ರೀತಿ ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನು ನಾವು ಬರಿತಾ ಹೋಗ್ತೀವಿ. ಮೊದಲನೇದಾಗಿ ಏನ್ ಮಾಡಿದ್ವಿ, ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳನ್ನ ಡಿವೈಡ್ ಮಾಡಿದ್ವಿ. ಬರ್ಕೊಂಡಾದ್ಮೇಲೆ ಅದನ್ನ ಈಕ್ವೇಶನ್ 1 ಅಂತ ತಗೊಂಡ್ವಿ. ನೆಕ್ಸ್ಟ್ APO DMO ತ್ರಿಭುಜಗಳನ್ನ ತಗೊಂಡು ಆ ತ್ರಿಭುಜಗಳಲ್ಲಿ ಬರುವಂತ ಕೋನಗಳ ಈಕ್ವಲ್ ಮಾಡ್ಕೊಂಡು ಏನ್ ಮಾಡಿದ್ವಿ, ಅವೆರಡು ಸಮರೂಪಿ ಅಂತ ಪ್ರೂವ್ ಮಾಡಿದ್ವಿ. ಹಾಗಾದ್ರೆ ಅವರ ಅನುಪಾತವನ್ನು ಬರೆದ್ವಿ. ಈಕ್ವೇಶನ್ 1, 2 ಹೋಲಿಕೆ ಮಾಡ್ಕೊಂಡ್ರೆ ನಿಮಗೆ ಬೇಕಾಗಿರುವಂತ ಸಾಧನೀಯ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಈಗ 4ನೇ ಲೆಕ್ಕವನ್ನ ನೋಡ್ತಾ ಹೋಗೋಣ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾದ್ರೆ ಅವುಗಳು ಸರ್ವಸಮ ಎಂದು ಸಾಧಿಸಿ ಅಂತ ಹೇಳ್ತಾರೆ. 4ನೇ ಲೆಕ್ಕ ಅಭ್ಯಾಸ 2.4ರಲ್ಲಿ 4ನೇ ಲೆಕ್ಕವನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ 4ನೇ ಲೆಕ್ಕ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾದ್ರೆ ಅವುಗಳು ಏನಾಗಿದ್ದಾವೆ, ಸರ್ವಸಮ ಅಂತ ಪ್ರೂವ್ ಮಾಡ್ರಿ ಅಂತ ಹೇಳ್ತಾನೆ. ಒಂದು ABC ತ್ರಿಭುಜ, ಇನ್ನೊಂದು PQR ತ್ರಿಭುಜ. ಎರಡು ತ್ರಿಭುಜಗಳನ್ನ ನಾವಿಲ್ಲಿ ತಾಂತ ಹೋಗೋಣ. ಒಂದು ABC, ಇನ್ನೊಂದು PQR. ಇವೆರಡು ತ್ರಿಭುಜಗಳ ನೀಡೋದು ದತ್ತ ಏನ್ ಕೊಟ್ಟಿದ್ದಾನೆ, ಇವೆರಡು ತ್ರಿಭುಜಗಳ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಆಗಿದಾವೆ ಅಂತ ಕೊಟ್ಟಿದ್ದಾನೆ. ನಾವಿಲ್ಲಿ ಏನ್ ಪ್ರೂವ್ ಮಾಡಬೇಕು, ಅವೆರಡು ಏನಾಗಿರ್ತವೆ, ಅವುಗಳ ವಿಸ್ತೀರ್ಣಗಳು ಸಮ ಆದ್ರೆ ಅವುಗಳು ಸರ್ವಸಮ ಅಂತ ನಾವಿಲ್ಲಿ ಏನ್ ಮಾಡಬೇಕು, ಪ್ರೂವ್ ಮಾಡಬೇಕು. ನೀಡಿರುವ ಪ್ರಕಾರ ತ್ರಿಭುಜ ABC ಸಮರೂಪಿ ತ್ರಿಭುಜ PQR. ಕಾರಣ ಯಾಕೆಂದ್ರೆ ಅವೆರಡು ಸಮರೂಪ ತ್ರಿಭುಜಗಳು ಆಗಿರೋದ್ರಿಂದ ಅವೆರಡು ಸಮರೂಪಿಯಾಗಿರ್ತವೆ. ಸರಿನಾ? ಈಗ ನೆಕ್ಸ್ಟ್ ಅವುಗಳ ಅನುಪಾತವನ್ನು ನಾವು ಈಗ ಬರೆಯೋದಾದ್ರೆ ಅವರ ತ್ರಿಭುಜ ವಿಸ್ತೀರ್ಣ ABC, ವಿಸ್ತೀರ್ಣ PQR, ಅವುಗಳ ವಿಸ್ತೀರ್ಣಗಳನ್ನ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಬರಿತಾ ಇದೀವಿ. ಆ ವಿಸ್ತೀರ್ಣಗಳನ್ನ ನಾವಿಲ್ಲಿ ಬರೆಯೋದಾದ್ರೆ ವಿಸ್ತೀರ್ಣ ABC divided by ವಿಸ್ತೀರ್ಣ PQR is equal to BC square divided by QR square. BC square divided by QR square. ಈಗ ಎರಡು ತ್ರಿಭುಜಗಳು ಸಮರೂಪ ಅಂತ ಕೊಟ್ಟಿರೋದಾನೆ, ಅವೆರಡು ಸಮರೂಪ ಬರ್ಕೊಂಡ್ವಿ. ಸಮರೂಪ ಆದ್ಮೇಲೆ ಅವುಗಳ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಪ್ರಕಾರ ಅವುಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಅದನ್ನು ಬರ್ಕೊಂಡಿದೀವಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಹಾಗಾದ್ರೆ ನೆಕ್ಸ್ಟ್ ವಿಸ್ತೀರ್ಣ ABC, ವಿಸ್ತೀರ್ಣ PQR, ಇವೆರಡು ಸಮ ಅಂತ ಕೊಟ್ಟಿರೋದ್ರಿಂದ, ಇವೆರಡು ಸಮ ಆಗಿರೋದ್ರಿಂದ ಅವೆರಡರ ವಿಸ್ತೀರ್ಣಗಳು ಕೂಡ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಆದಂತೆ ಕೊಟ್ಟಿರೋದ್ರಿಂದ ಎಡಭಾಗ ನಮಗೆ ಈಕ್ವಲ್ ಟು 1 ಗೆ ಸಮನಾಗಿರ್ತದೆ, ಬಲಭಾಗ BC ಸ್ಕ್ವೇರ್ ಡಿವೈಡೆಡ್ ಬೈ QR ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ BC ಸ್ಕ್ವೇರ್ ಇಸ್ ಈಕ್ವಲ್ ಟು QR ಸ್ಕ್ವೇರ್. ಈಗ ಎರಡು ಕಡೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ನಮಗೆ BC ಇಸ್ ಈಕ್ವಲ್ ಟು QR ಅಂತ ಬರುತ್ತೆ. ಇದೇ ರೀತಿ ನಾವು AB ಅನ್ನೋದು PQ ಗೆ, AC ಅನ್ನೋದು PR ಗೆ ಸಮ ಅಂತ ಪ್ರೂವ್ ಮಾಡಬಹುದು. ಇದೇ ರೀತಿ AB ಅನ್ನೋದು PQ ಗೆ,
ನೆಕ್ಸ್ಟ್ ಎ ಸಿ ಅನ್ನೋದು ಪಿ ಆರ್ ಗೆ ಸಮವಾಗಿದೆ ಅಂತ ನಾವೇನ್ ಮಾಡಬಹುದು, ಪ್ರೂವ್ ಮಾಡಬಹುದು. ಈಗ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಆದ್ರೆ ಅವುಗಳು ಕೂಡ ಸರ್ವಸಮ. ಹಾಗಾದ್ರೆ ಇವೆರಡು ಏನಾಗಿರ್ತವೆ, ಮೂರು ಭಾಗಗಳು ಸಮ ಆಗಿರುವುದರಿಂದ ನಾವು ಡೈರೆಕ್ಟ್ ಆಗಿ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ಅಂತ ಬರೀಬಹುದು. ಸರಿನಾ? ಇವೆರಡು ಸರ್ವಸಮ ಆಗಿರೋದು ಕಾರಣ ಯಾಕೆಂದ್ರೆ ನಾವೇನ್ ಪ್ರೂವ್ ಮಾಡಿದ್ವಿ, ಮೂರು ಭಾಗಗಳು ಪರಸ್ಪರ ಸಮ ಆಗಿದಾವೆ ಅಂದ್ರೆ ಅರ್ಥ ಏನು, ಅವೆರಡು ತ್ರಿಭುಜಗಳು ಸರ್ವಸಮ ಅಂತ ಆಯ್ತಿಲ್ಲ. ಈಗ ನಾವೇನ್ ಮಾಡಿದ್ವಿ, ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಅಂತ ಕೊಟ್ಟಿದ್ದ, ನಾವು ಅವೆರಡು ಸರ್ವಸಮ ಅಂತ ಪ್ರೂವ್ ಮಾಡಿದ್ವಿ. ಯಾವ ಪ್ರಕಾರ ಅಂದ್ರೆ ಅವರ ಪ್ರಮೇಯ ಇದೆಯಲ್ಲ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ, ಆ ಪ್ರಮೇಯವನ್ನ ಬಳಸ್ಕೊಂಡು ನಾವಿಲ್ಲಿ ಪ್ರೂವ್ ಮಾಡ್ತಾ ಹೋಗಿದ್ವಿ. ನೆಕ್ಸ್ಟ್ ಈಗ 5ನೇ ಲೆಕ್ಕವನ್ನ ನೋಡ್ತಾ ಹೋಗೋಣ. ಅಂದ್ರೆ 5ನೇ ಲೆಕ್ಕವನ್ನ ಈಗ ಏನಿದೆ ನೋಡ್ರಿ, 5ನೇ ಲೆಕ್ಕ ಡಿ ಇ ಮತ್ತು ಎಫ್ ಗಳು, ಡಿ ಇ ಮತ್ತು ಎಫ್ ಗಳು ಕ್ರಮವಾಗಿ ತ್ರಿಭುಜ ಎಬಿಸಿಯ ಬಾಹುಗಳಾದ ಎಬಿ, ಬಿಸಿ ಮತ್ತು ಎಸಿಗಳ ಮಧ್ಯ ಬಿಂದುಗಳಾದ್ರೆ ಅವೆರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಹೋಗ್ತಾನೆ. ಹಾಗಾದ್ರೆ ನನ್ನ ಚಿತ್ರವನ್ನು ನೋಡೋದಾದ್ರೆ 5ನೇ ಲೆಕ್ಕ ಲೆಕ್ಕದ ಚಿತ್ರವನ್ನು ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಬಿಸಿ ತ್ರಿಭುಜ, ಒಂದು ಎ ಬಿ ಸಿ ತ್ರಿಭುಜವನ್ನು ಕೊಟ್ಟಿದ್ದಾನೆ. ಎಬಿಸಿಯ ತ್ರಿಭುಜದ ಒಳಭಾಗದಲ್ಲಿ ಡಿ ಎಫ್ ತ್ರಿಭುಜವನ್ನ ರಚನೆ ಮಾಡಿದ್ದಾರೆ. ಒಂದು ಡಿ, ಇನ್ನೊಂದು ಇ, ಇನ್ನೊಂದು ಎಫ್ ಬಿಂದು. ಸರಿನಾ? ಎಬಿಸಿ ತ್ರಿಭುಜದ ಒಳಭಾಗದಲ್ಲಿ ನಾವು ಏನ್ ಮಾಡಿದ್ವಿ, ಡಿ ಎಫ್ ತ್ರಿಭುಜವನ್ನ ರಚನೆ ಮಾಡಿದ್ವಿ. ಸರಿನಾ? ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ಬೇಕು, ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನ ನಾವಿಲ್ಲಿ ಕಂಡುಹಿಡಿತಾ ಹೋಗ್ಬೇಕು. ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನು ನಾವಿಲ್ಲಿ ಕಂಡುಹಿಡಿಬೇಕು ಅಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಮಧ್ಯ ಬಿಂದುಗಳಾಗಿರೋದ್ರಿಂದ ಡಿ ಇಸ್ ಈಕ್ವಲ್ ಟು ಹಾಫ್ ಟೈಮ್ಸ್ ಆಫ್ ಎ ಸಿ ಅಂತ ಬರೀಬಹುದು. ಡಿ ಅನ್ನೋದು ಯಾವ್ದು ಸಮ ಆಗಿದೆ, ಹಾಫ್ ಟೈಮ್ಸ್ ಆಫ್ ಎ ಸಿಗೆ ಸಮನಾಗಿರ್ತದೆ. ಅದೇ ರೀತಿ ಇನ್ನೊಂದು ಯಾವುದು, ನೆಕ್ಸ್ಟ್ ಡಿ ಆದ್ಮೇಲೆ ಇನ್ನೊಂದು ಡಿ ಎಫ್. ಡಿ ಆದ್ಮೇಲೆ ಡಿ ಎಫ್ ಅನ್ನೋದು ಹಾಫ್ ಟೈಮ್ಸ್ ಆಫ್ ಬಿ ಸಿಗೆ ಸಮನಾಗಿರ್ತದೆ. ನೆಕ್ಸ್ಟ್ ಇ ಎಫ್ ಅನ್ನೋದು ಹಾಫ್ ಟೈಮ್ಸ್ ಆಫ್ ಎ ಬಿಗೆ ಸಮನಾಗಿರ್ತದೆ. ಸರಿನಾ? ಈಗ ಇವೆರಡು ಯಾಕೆ ಬರ್ಕೊಂಡಿದ್ವಿ ಇವನ್ನ ಅಂದ್ರೆ, ಇವು ಮಧ್ಯ ಬಿಂದುಗಳು. ಎ ಸಿ ಯ ಮಧ್ಯ ಬಿಂದು ಎಫ್, ಎ ಬಿ ಯ ಮಧ್ಯ ಬಿಂದು ಡಿ, ಬಿ ಸಿ ಯ ಮಧ್ಯ ಬಿಂದು ಇ ಆಗಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಇವನ್ನ ಬರ್ಕೊಂಡಿದೀವಿ. ಹಾಗಾದ್ರೆ ಇದನ್ನ ನಾವು ಕನ್ವರ್ಟ್ ಮಾಡಿ ಬರೆಯೋದಾದ್ರೆ ಡಿಇ ಡಿವೈಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಡಿ ಎಫ್ ಬೈ ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್ ಡಿವೈಡ್ ಬೈ ಎ ಬಿ ಇಸ್ ಈಕ್ವಲ್ ಟು ಯಾವುದಕ್ಕೆ ಸಮನಾಗಿರ್ತದೆ, 1/2 ಗೆ ಸಮನಾಗಿರುತ್ತದೆ. ಹಾಗಾದ್ರೆ ಇವು ಅನುಪಾತ ಸಮ ಬರೋದ್ರಿಂದ ಡಿಇ ಮತ್ತು ಎ ಸಿ, ಅದೇ ರೀತಿ ಡಿ ಎಫ್ ಡಿವೈಡ್ ಬೈ ಬಿ ಸಿ, ಅದೇ ತರ ಇ ಎಫ್ ಡಿವೈಡ್ ಬೈ ಎ ಬಿ, ಅವುಗಳ ಅನುಪಾತ ಸಮ ಬರೋದ್ರಿಂದ ನಾವೇನ್ ಮಾಡ್ತೀವಿ, ಅವೆರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳ್ತೀವಿ. therefore ತ್ರಿಭುಜ ಎಬಿಸಿ ಸಮರೂಪಿ ತ್ರಿಭುಜ ಡಿಎಫ್. ಅವೆರಡು ತ್ರಿಭುಜಗಳು ಏನಾಗಿರ್ತವೆ, ಸಮರೂಪಿಯಾಗಿರ್ತವೆ. ತ್ರಿಭುಜ ಎಬಿಸಿ ಮತ್ತು ಡಿಎಫ್ ತ್ರಿಭುಜಗಳು ಏನಾಗಿರ್ತವೆ, ಸಮರೂಪಿಯಾಗಿರ್ತವೆ. ನೆಕ್ಸ್ಟ್ ಈಗ ಅವು ಸಮರೂಪಿ ಅಂತ ನಾವು ಪ್ರೂವ್ ಮಾಡಿದ್ಮೇಲೆ ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನ ನಾವು ಇಲ್ಲಿ ನೋಡೋದಾದ್ರೆ, ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನ ನಾವು ನೋಡೋದಾದ್ರೆ, ವಿಸ್ತೀರ್ಣ ಎಬಿಸಿ ವಿಸ್ತೀರ್ಣ ಡಿಎಫ್, ವಿಸ್ತೀರ್ಣ ಎಬಿಸಿ ಡಿವೈಡ್ ಬೈ ವಿಸ್ತೀರ್ಣ ಡಿಎಫ್, ಅಥವಾ ವಿಸ್ತೀರ್ಣ ಡಿಎಫ್ ಡಿವೈಡ್ ಬೈ ವಿಸ್ತೀರ್ಣ ಎಬಿಸಿ. ನಾನು ಕೇಳೋದು ಮೇಲ್ಭಾಗದಲ್ಲಿ ವಿಸ್ತೀರ್ಣ ಡಿಎಫ್ ಕೇಳಿದ್ದಾನೆ, ವಿಸ್ತೀರ್ಣ ಡಿಎಫ್ ಡಿವೈಡ್ ಬೈ ವಿಸ್ತೀರ್ಣ ಎಬಿಸಿ. ಸರಿನಾ? ಅವುಗಳ ವಿಸ್ತೀರ್ಣಗಳು ಯಾವ್ದು ಸಮನಾಗಿರ್ತವೆ, ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತವೆ. ಡಿಇ ಸ್ಕ್ವೇರ್ಗೆ ಎಬಿಸಿಯಲ್ಲಿ ಎಸಿ ಸ್ಕ್ವೇರ್ಗೆ ಅಂತ ತಗೊಂಡ್ರೆ, ಸರಿನಾ? ಈಗ ಡಿಇ ಬೆಲೆ ಯಾವ್ದು ಸಮನಾಗಿರ್ತದೆ, ಡಿಇ ಅನ್ನೋದು ಹಾಫ್ ಟೈಮ್ಸ್ ಆಫ್ ಎಸಿಗೆ ಸಮನಾಗಿರ್ತದೆ. ಡಿಇ ಅನ್ನೋದು ಯಾವ್ದು ಸಮನಾಗಿರ್ತದೆ, ಹಾಫ್ ಟೈಮ್ಸ್ ಆಫ್ ಎಸಿಗೆ ಸಮನಾಗಿರ್ತದೆ. ಕೆಳಭಾಗದಲ್ಲಿ ಎಸಿ ಸ್ಕ್ವೇರ್ ಹಾಗೆ ಇರ್ತದೆ. ಈಗ ನೆಕ್ಸ್ಟ್ ಮೇಲ್ಭಾಗವನ್ನು ಅಂಶವನ್ನು ನೋಡ್ರಿ, ಹಾಫ್ ಟೈಮ್ಸ್ ಆಫ್ ಎಸಿ ಸ್ಕ್ವೇರ್ ಅಂದ್ರೆ 1/4 ಟೈಮ್ಸ್ ಆಫ್ ಎಸಿ ಸ್ಕ್ವೇರ್ ಆಯ್ತು.
ಕೆಳಭಾಗದಲ್ಲಿ ಎ ಸಿ ಸ್ಕ್ವೇರ್ ಇದೆ, ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಉಳಿಯೋದೇನು 1/4. ಹಾಗಾದ್ರೆ ಆ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಎಷ್ಟಾಗುತ್ತೆ? 1/4. ವಿಸ್ತೀರ್ಣ ಟಿಇಎಫ್, ವಿಸ್ತೀರ್ಣ ಎಬಿಸಿ, ಇವುಗಳ ಅನುಪಾತ ಎಷ್ಟು ಅಂದ್ರೆ 1:4. ಅವುಗಳ ವಿಸ್ತೀರ್ಣಗಳ ಅನುಪಾತ ಕೇಳಿದ್ದ ನಮಗೆ ಎಷ್ಟು ಬರುತ್ತೆ? 1:4 ಅನುಪಾತ ಬರ್ತಾ ಹೋಗುದು. ನೆಕ್ಸ್ಟ್ ಈಗ 6ನೇ ಲೆಕ್ಕವನ್ನ ನೋಡ್ತಾ ಹೋಗೋಣ. 6ನೇ ಲೆಕ್ಕವನ್ನ ನೋಡಿದ್ರೆ ತ್ರಿಭುಜ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಮಧ್ಯ ರೇಖೆಗಳ ವರ್ಗಗಳ ಅನುಪಾತಕ್ಕೆ ಸಮ ಎಂದು ಸಾಧಿಸಿ ಅಂತ ಹೇಳ್ತಾನೆ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಮಧ್ಯ ರೇಖೆಗಳ ವರ್ಗಗಳ ಅನುಪಾತಕ್ಕೆ ಏನಾಗಿರ್ತದೆ? ಸಮ ಆಗಿರುತ್ತೆ ಅಂತ ನಾವು ಪ್ರೂವ್ ಮಾಡ್ತಾ ಹೋಗ್ಬೇಕು. ಅದನ್ನು ನಾವು ಚಿತ್ರದಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿ ಆ ಚಿತ್ರ ಬರುತ್ತೆ ಅಂತ. ನೆಕ್ಸ್ಟ್ ಈಗ 6ನೇ ಲೆಕ್ಕಕ್ಕೆ ನೋಡ್ತಾ ಹೋದ್ರೆ 6ನೇ ಲೆಕ್ಕದ ಚಿತ್ರ ಒಂದು ಎಬಿಸಿ ತ್ರಿಭುಜವನ್ನು ತಾಂಡಿದೀವಿ, ಇನ್ನೊಂದು ಡಿಎಫ್ ತ್ರಿಭುಜವನ್ನು ತಾಂಡಿದೀವಿ. ಒಂದು ಎಬಿಸಿ ತ್ರಿಭುಜ, ಇನ್ನೊಂದು ಡಿಎಫ್ ತ್ರಿಭುಜ, ಒಂದು ಎಎಂ ರೇಖೆ, ಇದು ಡಿಎನ್. ಎಎಂ ಒಂದು, ಇನ್ನೊಂದು ಡಿಎನ್ ರೇಖೆಯನ್ನ ತಗೊಂಡ್ವಿ. ನಾವಿಲ್ಲಿ ಏನ್ ಪ್ರೂವ್ ಮಾಡಬೇಕು? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಮಧ್ಯ ರೇಖೆಗಳ ವರ್ಗಗಳ ಅನುಪಾತಕ್ಕೆ ಸಮ ಆಗಿದಾವೆ ಅಂತ ನಾವಿಲ್ಲಿ ಏನ್ ಮಾಡ್ಬೇಕು? ಪ್ರೂವ್ ಮಾಡ್ತಾ ಹೋಗ್ಬೇಕು. ಅದನ್ನ ಯಾವ ರೀತಿ ಪ್ರೂವ್ ಮಾಡ್ತಾ ಹೋಗ್ತೀವಿ ನೋಡ್ತಾ ಹೋಗ್ವಿ. ನಮಗೆ ಗೊತ್ತಿರೋ ಪ್ರಕಾರ ಅವೆರಡು ಸಮರೂಪ ತ್ರಿಭುಜಗಳು ಅಂತ ಕೊಟ್ಟಿರೋದ್ರಿಂದ ಅವೆರಡು ತ್ರಿಭುಜಗಳು ಏನಾಗಿರ್ತವೆ? ಸಮರೂಪಿಯಾಗಿರ್ತವೆ. ಒಂದು ತ್ರಿಭುಜ ಎಬಿಸಿ ಸಮರೂಪಿ ತ್ರಿಭುಜ ಡಿಎಫ್ ನೀಡಿರೋ ತತ್ವದ ಪ್ರಕಾರ, ಸರಿನಾ? ಇವೆರಡು ತ್ರಿಭುಜಗಳು ಏನೋ ಸಮರೂಪಿ. ಹಾಗಾದ್ರೆ ಅವೆರಡು ತ್ರಿಭುಜಗಳು ಸಮರೂಪಿ ಆದ್ರೆ ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನ ನಾವಿಲ್ಲಿ ಬರೀತಾ ಇದೀವಿ. ವಿಸ್ತೀರ್ಣ ಎಬಿಸಿ, ವಿಸ್ತೀರ್ಣ ಡಿಎಫ್. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಭಾವಗಳ ವರ್ಗಗಳಿಗೆ ಏನಾಗಿರ್ತವೆ? ಸಮ ಆಗಿರ್ತವೆ. ಒಂದು ಎಬಿ ಸ್ಕ್ವೇರ್, ಇನ್ನೊಂದು ಡಿ ಸ್ಕ್ವೇರ್ಗೆ ಸಮನಾಗಿರ್ತದೆ, ಸರಿನಾ? ಇದರ ಅನುರೂಪ ಭಾವ ಎಬಿ ಸ್ಕ್ವೇರ್, ಇದರ ಅನುರೂಪ ಭಾವ ಯಾವ್ದು ಸಮ ಆಗಿರ್ತದೆ? ಡಿಇ ಸ್ಕ್ವೇರ್ಗೆ ಏನಾಗಿರ್ತದೆ? ಸಮ ಆಗಿರ್ತದೆ. ಮತ್ತು ಅವುಗಳ ಅನುಪಾತವನ್ನು ನಾವು ಬರೆಯೋದಾದ್ರೆ ಎಬಿ ಬೈ ಡಿಇ ಬಿಸಿ ಡಿವೈಡ್ ಬೈ ಇಎಫ್, ನೆಕ್ಸ್ಟ್ ಎಸಿ ಡಿವೈಡ್ ಬೈ ಡಿಎಫ್, ಸರಿನಾ? ಅವೆರಡು ತ್ರಿಭುಜಗಳು ಸಮರೂಪಿಯಾಗಿರುವುದರಿಂದ ಒಂದು ಪ್ರಮೇಯದ ಪ್ರಕಾರ ಬರ್ಕೊಂಡಿದೀವಿ. ಅವುಗಳ ವಿಸ್ತೀರ್ಣಗಳ ಅನುಪಾತ ವರ್ಗಕ್ಕೆ ಸಮ. ಇನ್ನೊಂದು ಅವುಗಳ ಅನುಪಾತವನ್ನು ನಾವು ಏನ್ ಮಾಡಿದೀವಿ? ಇಲ್ಲಿ ಬರಿತಾ ಹೋಗಿದೀವಿ. ನೆಕ್ಸ್ಟ್ ಈಗ ಏನ್ ಮಾಡಿದೀವಿ? ಇಲ್ಲಿ ಎಬಿ ಬೈ ಡಿಇ ಹಾಗೆ ಬರ್ಕೊಡ್ರಿ. ಇಲ್ಲಿ ಹಾಫ್ ಟೈಮ್ಸ್ ಆಫ್ ಬಿಸಿ, ಇದು ಹಾಫ್ ಟೈಮ್ಸ್ ಆಫ್ ಇಎಫ್ ಅಂತ ತಾಂದ್ವಿ. ಇಲ್ಲಿ ಏನ್ ಮಾಡಿದ್ವಿ? ಎರಡೂ ಕಡೆ ಹಾಫ್ ಅನ್ನು ಅಪ್ಲೈ ಮಾಡ್ರಿ ಅಂಶ ಮತ್ತು ಛೇದದಲ್ಲಿ. ಹಾಫ್ ಟೈಮ್ಸ್ ಆಫ್ ಬಿಸಿ ಅನ್ನೋದು ಯಾವ್ದು ಸಮ ಆಗಿರ್ತದೆ? ಬಿಎಂ ಗೆ ಸಮ ಆಗಿರ್ತದೆ. ಅದೇ ತರ ಹಾಫ್ ಟೈಮ್ಸ್ ಆಫ್ ಇಎಫ್ ಅನ್ನೋದು ಯಾವ್ದು ಸಮ ಆಗಿರ್ತದೆ? ಇಎಂ ಗೆ ಸಮ ಆಗಿರ್ತದೆ, ಸರಿನಾ? ಇದು ಹಾಫ್ ಟೈಮ್ಸ್ ಆಫ್ ಬಿಸಿ ಅನ್ನೋದು ಬಿಎಂ ಗೆ ಸಮ, ಹಾಫ್ ಟೈಮ್ಸ್ ಆಫ್ ಇಎಫ್ ಅನ್ನೋದು ಇಎಂ ಗೆ ಸಮ. ಹಾಗಾದ್ರೆ ಎಬಿ ಬೈ ಡಿ ಅನ್ನೋದು ಬಿಎಂ ಬೈ ಇಎನ್ ಗೆ ಏನಾಗಿರ್ತದೆ? ಸಮ ಆಗಿರ್ತದೆ. ನೆಕ್ಸ್ಟ್ ಈಗ ಎರಡು ತ್ರಿಭುಜಗಳನ್ನ ತಾಂತಾ ಇದೀವಿ. ಒಂದು ಎಬಿಎಂ, ಇನ್ನೊಂದು ಡಿಎನ್. ನೆಕ್ಸ್ಟ್ ತ್ರಿಭುಜ ಎಬಿಎಂ, ಇನ್ನೊಂದು ತ್ರಿಭುಜ ಡಿಎನ್. ಇವೆರಡು ತ್ರಿಭುಜಗಳಲ್ಲಿ ಯಾವ್ಯಾವ ಕೋನಗಳು ಈಕ್ವಲ್ ಆಗಿದಾವೆ ನಾವೀಗ ನೋಡ್ತಾ ಹೋದ್ರೆ, ಕೋನ ಬಿ ಅನ್ನೋದು ಕೋನ ಇಗೆ ಸಮ. ಕಾರಣ ಯಾಕೆಂದ್ರೆ ಅವೆರಡು ತ್ರಿಭುಜಗಳು ಸಮರೂಪಿಯಾಗಿರೋದ್ರಿಂದ ಅವೆರಡು ಕೋನಗಳು ಏನಾಗಿರ್ತವೆ? ಈಕ್ವಲ್ ಆಗಿರ್ತವೆ. ನೆಕ್ಸ್ಟ್ ಅನುಪಾತವನ್ನು ನಾವು ಬರೆಯೋದಾದ್ರೆ ಎಬಿ ಡಿವೈಡ್ ಬೈ ಡಿಇ, ಎಬಿ ಡಿವೈಡ್ ಬೈ ಡಿಇ ಅನ್ನೋದು ಬಿಎಂ ಬೈ ಇಎನ್ ಗೆ ಸಮ ಅಂತ ಬರ್ಕೊಂಡಿದ್ವಿ. ಇಲ್ಲಿ ಬರ್ತೀವಲ್ಲ, ಅದರ ಪ್ರಕಾರ ಈ ಅನುಪಾತ. ಬೇರೆ ಒಂದು ಕೋನ ಎರಡು ಸಮಾನುಪಾತತೆಯನ್ನ ಭಾವಗಳನ್ನ ಹೊಂದಿದ್ರೆ ಹಾಗಾದ್ರೆ ಅವೆರಡು ತ್ರಿಭುಜಗಳು ಸಮರೂಪಿ. ಯಾವುದ್ರ ಪ್ರಕಾರ? ಬಾಹು ಪ್ರಕಾರ ತ್ರಿಭುಜ ಎಬಿಎಂ ಸಮರೂಪಿ ತ್ರಿಭುಜ ಡಿಎನ್. ಇವೆರಡು ತ್ರಿಭುಜಗಳು ಏನಾಯ್ತು? ಸಮರೂಪಿಯಾದ. ಆದರೆ ಇವೆರಡು ತ್ರಿಭುಜಗಳು ಸಮರೂಪಿಯಾದ್ರೆ ಅವುಗಳ ಅನುರೂಪ ಭಾವಗಳನ್ನು ಬರೆಯೋದಾದ್ರೆ
ಎ ಬಿ ಡಿವೈಡ್ ಬೈ ಡಿ ಇ, ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಎಂ ಬೈ ಡಿ ಎಂ, ಎ ಎಂ ಬೈ ಡಿ ಎಂ. ಎ ಬಿ ಬೈ ಡಿ ಇ ಅನ್ನೋದು ಎ ಎಂ ಬೈ ಡಿ ಎನ್ ಗೆ ಸಮನಾಗಿರ್ತದೆ. ಕಾರಣ ಯಾಕೆಂದ್ರೆ ಅವೆರಡು ತ್ರಿಭುಜಗಳು ಏನಾಗಿದ್ದಾವೆ, ಸಮರೂಪಿ ಅಂತ ಪ್ರೂವ್ ಮಾಡಿದ್ವಿ, ಅದರಿಂದ ಅದನ್ನ ಬರ್ಕೊಂಡ್ವಿ. ಹಾಗಾದ್ರೆ ನಾವಿಲ್ಲಿ ಏನ್ ಪ್ರೂವ್ ಮಾಡಬೇಕು, ಇವೆರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ಬೇಕು, ಅದನ್ನು ತಗೊಂತೀವಿ. ವಿಸ್ತೀರ್ಣ ಎ ಬಿ ಸಿ ನಂದು ವಿಸ್ತೀರ್ಣ ಡಿ ಎಫ್, ಸರಿನಾ? ಇವೆರಡರ ವಿಸ್ತೀರ್ಣಗಳು ಇಲ್ಲಿ ಎ ಬಿ ಬೈ ಡಿ ಇದೆಯಲ್ಲ, ಅದನ್ನ ಹಾಗೆ ಬರ್ಕೊಡ್ರಿ, ಎ ಬಿ ಸ್ಕ್ವೇರ್ ಬೈ ಡಿ ಸ್ಕ್ವೇರ್. ಈಗ ನಾವು ಎ ಬಿ ಬೈ ಡಿ ಎಂ ಬದಲು ಏನ್ ಬರೀಬಹುದು, ಎ ಎಂ ಬೈ ಡಿ ಎನ್ ಬರೀಬಹುದು. ಅದರಿಂದ ಎ ಎಂ ಬೈ ಡಿ ಎನ್ ಸ್ಕ್ವೇರ್ಗೆ ಸಮನಾಗಿರುತ್ತದೆ, ಸರಿನಾ? ಎ ಎಂ ಬೈ ಡಿ ಎನ್ ಗೆ ಏನಾಗಿರ್ತದೆ, ಸಮ ಆಗಿರ್ತದೆ. ಹಾಗಾದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ, ಅವುಗಳ ಅನುರೂಪ ಮಧ್ಯರೇಖೆಗಳ ವರ್ಗಗಳಿಗೆ ಏನಾಗಿರ್ತವೆ, ಇವು ಸಮ ಆಗಿರ್ತವೆ, ಸರಿನಾ? ಈಗ ನಾವು 6ನೇ ಲೆಕ್ಕವನ್ನ ಹೇಳಿದ್ವಿ. ನೆಕ್ಸ್ಟ್ ಈಗ ಏನ್ ಮಾಡೋಣ, 7ನೇ ಲೆಕ್ಕವನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಈಗ 7ನೇ ಲೆಕ್ಕವನ್ನ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಈಗ ನಾವು ಅಭ್ಯಾಸ 2.4ರ ಇಷ್ಟನೇ ಲೆಕ್ಕ 7ನೇ ಲೆಕ್ಕದ ಬಗ್ಗೆ ತಿಳ್ಕೊಳ್ಳೋಣ. 6ನೇ ಲೆಕ್ಕ ಮುಗಿತು. ಈ 7ನೇ ಲೆಕ್ಕ ಏನ್ ಹೇಳ್ತದೆ, ವರ್ಗದ ಒಂದು ಬಾವಿನ ಮೇಲೆ ರಚಿಸಿರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣವು ಅದೇ ವರ್ಗದ ಒಂದು ಕರ್ಣದ ಮೇಲೆ ರಚಿಸಿರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತದೆ ಎಂದು ಸಾಧಿಸಿ ಅಂತ ಇದೆ. ಅಂದ್ರೆ ವರ್ಗದ ಒಂದು ಬಾವಿನ ಮೇಲೆ ರಚಿಸಿರುವಂತ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಅದೇ ವರ್ಗದ ಒಂದು ಕರ್ಣದ ಮೇಲೆ ರಚಿಸಿರುವ ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟಿರುತ್ತದೆ ಎಂದು ಸಾಧಿಸಿ ಅಂತ ಇದೆ. ಅದನ್ನ ನಾವು ಚಿತ್ರದ ಮೂಲಕ ನೋಡ್ತಾ ಹೋಗೋಣ. ಅದಕ್ಕೆ ಒಂದು ನಾವು ಚಿತ್ರವನ್ನು ರಚನೆ ಮಾಡೋದಾದ್ರೆ ಒಂದು ಎ ಬಿ ಸಿ ಡಿ ಚಿತ್ರವನ್ನು ನಾವು ರಚನೆ ಮಾಡೋಣ. ಒಂದು ಎ, ಒಂದು ಬಿ, ಇನ್ನೊಂದು ಸಿ. ನೆಕ್ಸ್ಟ್ ಈಗ ಅದೇ ರೀತಿ ಅದಕ್ಕೆ ಒಂದು ಕರ್ಣದ ಮೂಲಕ ಒಂದು ತ್ರಿಭುಜ ಪಿ, ಯಾವುದು ಒಂದು ಪಿ, ಇನ್ನೊಂದು ಕ್ಯೂ ಅನ್ನು ಕೊಡೋಣ. ಇದಕ್ಕೆ ಕ್ಯೂ ಅನ್ನು ಕೊಡೋಣ. ನೆಕ್ಸ್ಟ್ ಇನ್ನೊಂದು ಎಡಿ ರೇಖೆಯ ಮೇಲೆ ಒಂದು ತ್ರಿಭುಜ, ಇದಕ್ಕೆ ಪಿ ಅಂತ ಕೊಡೋಣ. ಹಾಗಾದ್ರೆ ಇಲ್ಲಿ ನಾವು ಒಂದು ತ್ರಿಭುಜವನ್ನ ರಚನೆಯನ್ನು ಮಾಡಿದೀವಿ. ಅದನ್ನ ನಾವೀಗ ನೋಡ್ತಾ ಹೋದ್ರೆ ಇದನ್ನ ಬಿ ಮಾಡ್ಕೊಳ್ಳೋಣ. ಇದು ಬಿ, ಇದು ಬಿ. ಎ ಬಿ ಸಿ ಡಿ ಒಂದು ವರ್ಗ, ಅದರ ಮೇಲೆ ಕರ್ಣದ ಮೇಲೆ ಒಂದು ಸಮಬಾಹು ತ್ರಿಭುಜ, ಇದ್ರ ಮೇಲೆ ಒಂದು ಬಾಹುವಿನ ಮೇಲೆ ಇನ್ನೊಂದು ತ್ರಿಭುಜವನ್ನ ನಾವಿಲ್ಲಿ ಏನ್ ಮಾಡಿದೀವಿ, ರಚನೆ ಮಾಡ್ತಾ ಹೋಗಿವಿ. ಹಾಗಾದ್ರೆ ನಾವಿಲ್ಲಿ ಏನ್ ಪ್ರೂವ್ ಮಾಡಬೇಕು, ಇಲ್ಲಿ ಕೊಟ್ಟಿರುವಂತ ಎರಡು ತ್ರಿಭುಜಗಳು ಸಮರೂಪ ಆಗಿವೆ ಅಂತ ಕೊಟ್ಟಿದ್ದಾನೆ. ಒಂದು ಎ ಪಿ ಬಿ, ಇನ್ನೊಂದು ಎ ಕ್ಯೂ ಸಿ. ತ್ರಿಭುಜ ಎ ಪಿ ಬಿ ಸಮರೂಪಿ ತ್ರಿಭುಜ ಎ ಕ್ಯೂ ಸಿ. ಇವೆರಡು ತ್ರಿಭುಜಗಳು ಏನಂತ ಕೊಟ್ಟಿದ್ದಾನೆ, ಇವೆರಡು ತ್ರಿಭುಜಗಳು ಸಮರೂಪಿ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಎ ಕ್ಯೂ ಸಿ ತ್ರಿಭುಜ, ಇವೆರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ತಗೋಣ. ವಿಸ್ತೀರ್ಣ ಎ ಕ್ಯೂ ಸಿ, ವಿಸ್ತೀರ್ಣ ತ್ರಿಭುಜ ಎ ಪಿ ಬಿ. ಇವೆರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಯಾವುದಕ್ಕೆ ಸಮನಾಗಿರುತ್ತೆ, ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಏನಾಗಿರ್ತದೆ, ಸಮ ಆಗಿರುತ್ತದೆ. ಹಾಗಾದ್ರೆ ಇದರಲ್ಲಿ ಎ ಸಿ ಸ್ಕ್ವೇರ್ಗೆ ಸಮನಾಗಿರುತ್ತದೆ. ಈ ತ್ರಿಭುಜದಲ್ಲಿ ಎ ಬಿ ಸ್ಕ್ವೇರ್ಗೆ ಸಮನಾಗಿರ್ತದೆ, ಸರಿನಾ? ಈ ಎರಡು ಸಮರೂಪ ತ್ರಿಭುಜಗಳು ಅವುಗಳ ವಿಸ್ತೀರ್ಣಗಳ, ಅವುಗಳ ಅನುರೂಪ ಬಾಹುಗಳ ವರ್ಗಗಳಿಗೆ ಸಮನಾಗಿರೋದ್ರಿಂದ ಎ ಕ್ಯೂ ಸಿ ಯಲ್ಲಿ ಎ ಸಿ ಬಾಹು ತಗೊಂಡಿದ್ವಿ, ಎ ಪಿ ಬಿ ತ್ರಿಭುಜದಲ್ಲಿ ಎ ಬಿ ಬಾಹು ತಗೊಂಡಿದ್ವಿ. ನೆಕ್ಸ್ಟ್ ಈಗ ನಾವು ಎ ಸಿ ಬದಲಿ, ಈ ಎ ಸಿ ಕರ್ಣದ ಬದಲಿ ನಾವು √2 ಎ ಬಿ ಅಂತ ಬರೀಬಹುದು. ಸ್ಕ್ವೇರ್ ಬಿ ಸ್ಕ್ವೇರ್ ಛೇದದಲ್ಲಿ ಎ ಬಿ ಸ್ಕ್ವೇರ್. ಯಾಕೆ √2 ಎ ಬಿ ಅಂದ್ರೆ ವರ್ಗದಲ್ಲಿ ಯಾವಾಗಲೂ ಕರ್ಣ ಏನಾಗಿರುತ್ತೆ, √2 ಟೈಮ್ಸ್ ಆಫ್ ಒಂದು ಬಾವಿನ ಅಳತೆ ಆಗಿರ್ತದೆ. ಒಂದು ಬಾವು ಯಾವ ತಗೊಂಡಿದೀವಿ, ಎ ಬಿ ತಗೊಂಡಿದೀವಿ. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ √2 ಸ್ಕ್ವೇರ್ ಇಂಟು ಎ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಬಿ ಸ್ಕ್ವೇರ್ ಆಯ್ತು. ಎ ಬಿ ಸ್ಕ್ವೇರ್ ಕ್ಯಾನ್ಸಲ್, ಇಲ್ಲಿ 2 ಡಿವೈಡ್ ಬೈ 1. ಹಾಗಾದ್ರೆ ಇವೆರಡು ಅನುಪಾತ ಎಷ್ಟು ಬರುತ್ತೆ, 2 ಡಿವೈಡ್ ಬೈ 1 ಬರ್ತದೆ. ಹಾಗಾದ್ರೆ ಕೊಟ್ಟಿರುವಂತ ಅನುಪಾತಗಳು ಎಷ್ಟು ಬಂತು, 2:1 ಬಂತು.
ನಾವೇನ್ ಪ್ರೂವ್ ಮಾಡಬೇಕೀಗ ವಿಸ್ತೀರ್ಣ therefore ವಿಸ್ತೀರ್ಣ ತ್ರಿಭುಜ AQC is equal to 2 times of ವಿಸ್ತೀರ್ಣ AP ಅಥವಾ ವಿಸ್ತೀರ್ಣ APB is equal to half times of ವಿಸ್ತೀರ್ಣ AQC. ಇದನ್ನೇ ನಾವು ಪ್ರೂವ್ ಮಾಡಬೇಕಾಯಿತು. ಏನು ಅದರ ಬಾಹುವಿನ ಮೇಲಿರುವಂತಹ ತ್ರಿಭುಜದ ವಿಸ್ತೀರ್ಣವು ಅದರ ಕರ್ಣದ ಮೇಲಿರುವಂತಹ ತ್ರಿಭುಜದ ವಿಸ್ತೀರ್ಣದ ಅರ್ಧದಷ್ಟು ಇರ್ತದೆ, ಅದರ ಅರ್ಧದಷ್ಟು ಇರುತ್ತದೆ. ನೆಕ್ಸ್ಟ್ ಈಗ ನಾವು 8ನೇ ಲೆಕ್ಕವನ್ನ ನೋಡ್ತಾ ಹೋಗೋಣ. 8ನೇ ಲೆಕ್ಕ ಏನಿದೆ, ಸರಿಯಾದ ಉತ್ತರವನ್ನ ಗುರುತು ಮಾಡಿ ಸಮರ್ಥಿಸಿ ಅಂತ ಹೇಳ್ತಾನೆ. ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನ ಗುರುತು ಮಾಡಿ ಮತ್ತು ಸಮರ್ಥಿಸಿ. 8 ಮತ್ತು 9ನೇ ಲೆಕ್ಕ. 8ನೇ ಲೆಕ್ಕ ಏನಿದೆ, ತ್ರಿಭುಜ ABC ಮತ್ತು BDE ಎರಡು ತ್ರಿಭುಜಗಳನ್ನ ಕೊಟ್ಟಿದ್ದಾನೆ. ತ್ರಿಭುಜ ABC ಮತ್ತು BDE ತ್ರಿಭುಜಗಳು ಎರಡು ಸಮಬಾಹು ತ್ರಿಭುಜಗಳು. ಡಿ ಅನ್ನೋದು BC ಯ ಮಧ್ಯ ಬಿಂದು ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ABC ಮತ್ತು BDE ಅಥವಾ DBE ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನ ಕೊಟ್ಟು 4 ಆಪ್ಷನ್ ಕೊಟ್ಟಿದ್ದಾನೆ. 4ರಲ್ಲಿ ಯಾವುದು ಸರಿಯಾದ ಉತ್ತರವನ್ನು ನಾವೀಗ ನೋಡ್ತಾ ಹೋಗೋಣ. 8ನೇ ಲೆಕ್ಕ. ಲೆಕ್ಕವನ್ನು ನಾವು ಅದಕ್ಕೆ ಚಿತ್ರವನ್ನ ಈಗ ಬರೀತಾ ಹೋದ್ರೆ 8ನೇ ಲೆಕ್ಕದ ಚಿತ್ರ ಏನಿದೆ, ಒಂದು ABC ತ್ರಿಭುಜ, A, ಒಂದು B, ಇನ್ನೊಂದು C ತ್ರಿಭುಜ. ABC ತ್ರಿಭುಜ, ಇಲ್ಲಿ ಒಂದು D ಅನ್ನೋದು BC ಯ ಮಧ್ಯ ಬಿಂದು ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇಲ್ಲಿಗೆ DE. ಸರಿನಾ? ಈ ತರ ಒಂದು ಚಿತ್ರ ಇದೆ. ಇಲ್ಲಿ ಪ್ರತಿಯೊಂದು ಕೂಡ 60 ಡಿಗ್ರಿ, ಇಲ್ಲಿ ಕೂಡ 60 ಡಿಗ್ರಿ, ಇಲ್ಲಿ ಕೂಡ ಎಷ್ಟಿದೆ 60 ಡಿಗ್ರಿ ಕೋನವನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ಡಿ ಅನ್ನೋದು BC ಯ ಮಧ್ಯ ಬಿಂದು ಅಂತ ಕೊಟ್ಟಿರೋದ್ರಿಂದ BD is equal to half times of BC. BD ಅನ್ನೋದು ಯಾವುದಕ್ಕೆ ಸಮನಾಗಿರ್ತದೆ? half times of BC ಗೆ ಸಮನಾಗಿರ್ತದೆ. ಅಥವಾ BD ಅಥವಾ DC ಎರಡು ಕೂಡ ಹಾಫ್ ಟೈಮ್ಸ್ ಆಫ್ BC ಗೆ ಏನಾಗಿರ್ತವೆ? ಸಮನಾಗಿರ್ತವೆ. ಕಾರಣ ಯಾಕೆಂದ್ರೆ ಡಿ ಅನ್ನೋದು BC ಯ ಮಧ್ಯ ಬಿಂದು ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಅವೆರಡು ತ್ರಿಭುಜಗಳು ಕೊಟ್ಟಿರುವಂತಹ ಇವೆರಡು ತ್ರಿಭುಜಗಳು ಏನು ಸಮರೂಪಿಯಾಗಿದ್ದಾವೆ. ಯಾವೆರಡು? ಒಂದು ABC, ಇನ್ನೊಂದು BDE. ತ್ರಿಭುಜ ABC ಸಮರೂಪಿ ತ್ರಿಭುಜ BDE. ಕಾರಣ ಯಾಕಂದ್ರೆ ಕೋನಗಳು ಈಕ್ವಲ್ ಆಗಿರೋದ್ರಿಂದ ಅವೆರಡು ತ್ರಿಭುಜಗಳು ಏನಾಗಿರ್ತವೆ? ಸಮರೂಪಿಯಾಗಿರ್ತವೆ. ಸಮರೂಪಿಯಾಗಿರೋದ್ರಿಂದ ಅವುಗಳ ಅನುರೂಪ ಭಾಗಗಳನ್ನ ಬರೆಯೋದಾದ್ರೆ ವಿಸ್ತೀರ್ಣ ABC ಡಿವೈಡ್ ಬೈ ವಿಸ್ತೀರ್ಣ BDE. ಇವೆರಡು ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಭಾವಗಳ ವರ್ಗಗಳಿಗೆ ಏನಾಗಿರ್ತವೆ? ಸಮ ಆಗಿರ್ತವೆ. ABC ತ್ರಿಭುಜದಲ್ಲಿ BC ಬಾಹು ತಗೊಂಡ್ರೆ BDE ತ್ರಿಭುಜದಲ್ಲಿ BD ಬಾಹುವನ್ನ ತಾಂತಾರೆ, BD ಸ್ಕ್ವೇರ್. ABC ತ್ರಿಭುಜದ ವಿಸ್ತೀರ್ಣ BC ಸ್ಕ್ವೇರ್, BDE ತ್ರಿಭುಜದ ವಿಸ್ತೀರ್ಣ BD ಸ್ಕ್ವೇರ್. BC ಅನ್ನು ನಾವು ಏನಂತ ಬರೀಬಹುದು? ಹಾಫ್ ಟೈಮ್ಸ್ ಆಫ್ BD ಅಂತ ಬರೀಬಹುದು. ಡಿವೈಡ್ ಬೈ ಕೆಳಗೆ BD ಸ್ಕ್ವೇರ್. BC is equal to ಏನು ಬರೀಬಹುದು? BC is equal to ಹಾಫ್ ಟೈಮ್ಸ್ ಆಫ್ BD ಅಂತ ಬರೀಬಹುದು. ಆ ರೀತಿ ನಾವು ಕೂಡ ಬರೀಬಹುದು. ಇಲ್ಲ ನಾವು ಬಾಹುಗಳ ಅಳತೆಯನ್ನು ತಗೊಂಡ್ರೆ, ಬಾಹುಗಳ ಅಳತೆಯನ್ನು ನಾವು ಇಲ್ಲಿ ಬರೆಯೋದಾದ್ರೆ ಬಾಹುಗಳ ಅಳತೆ ABC ತ್ರಿಭುಜದ್ದು 2A ಅಂತ ತಗೋಣ. ತ್ರಿಭುಜ ABC ಯ ಬಾಹುಗಳು 2A ಆಗಿರಲಿ. ABC ಯ ಬಾಹುಗಳ ಅಳತೆ 2A ಆಗಿರಲಿ. ಅದೇ ತರ ತ್ರಿಭುಜ BDE ಈ ತ್ರಿಭುಜದ ಬಾಹುಗಳು A ಆಗಿರಲಿ. ಸರಿನಾ? ಇವೆರಡು ತ್ರಿಭುಜಗಳ ಬಾಹುಗಳ ಅಳತೆ ತಗೊಂಡ್ವಿ. ಒಂದು ABC ತ್ರಿಭುಜದ್ದು 2A ಆಗಿರಲಿ, BDE ತ್ರಿಭುಜದ ಪ್ರತಿಯೊಂದು ಬಾಹು A ಆಗಿರಲಿ. ಆ ಬಾಹುಗಳ ಅಳತೆಯನ್ನು ನಾವಿಲ್ಲಿ ಅಪ್ಲೈ ಮಾಡ್ತಾ ಹೋದ್ರೆ BC ಬಾಹುವಿನ ಅಳತೆ ಎಷ್ಟಾಗುತ್ತದೆ? 2 ಟೈಮ್ಸ್ ಆಫ್ A, 2A ಸ್ಕ್ವೇರ್. ಇಲ್ಲಿ BD ಸ್ಕ್ವೇರ್ ಸೇರಿದಲ್ಲಿ ಇದು A ಸ್ಕ್ವೇರ್ ಆಗಿರ್ತದೆ. 2A ಸ್ಕ್ವೇರ್ ಅಂದ್ರೆ 2A ಸ್ಕ್ವೇರ್ ಮಾಡಿದ್ರೆ 4A ಸ್ಕ್ವೇರ್ ಡಿವೈಡ್ ಬೈ A ಸ್ಕ್ವೇರ್. A ಸ್ಕ್ವೇರ್ ಕ್ಯಾನ್ಸಲ್, ಉಳಿಯೋದು 4 ಡಿವೈಡ್ ಬೈ 1 ಉಳಿತದೆ. ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಸಿ 4:1. ಇವೆರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ABC ಮತ್ತು BDE
ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಎಷ್ಟು ಬರುತ್ತೆ ಅಂದ್ರೆ 4/1 ಬರ್ತದೆ. ಫಸ್ಟ್ ನಾವು ಏನ್ ಮಾಡಿದೀವಿ, ಡಿ ಅನ್ನೋದು ಮಧ್ಯ ಬಿಂದು ಆಗಿರೋದ್ರಿಂದ DC BD ಗೆ ಸಮನಾಗಿರ್ತದೆ. ಅದರಿಂದ ಹಾಫ್ ಟೈಮ್ಸ್ ಆಫ್ BC. ಇವೆರಡು ತ್ರಿಭುಜಗಳು ಸಮರೂಪಿ, ಇವೆರಡು ಕೋನಗಳು ಈಕ್ವಲ್ ಆಗಿರೋದ್ರಿಂದ ನೆಕ್ಸ್ಟ್ ಅವುಗಳ ಬಾಹುಗಳ ವರ್ಗಗಳ ಅನುಪಾತ ಬರ್ಕೊಂಡಿದ್ವಿ. ಇದರಲ್ಲಿ BC, ಈ ತ್ರಿಭುಜದಲ್ಲಿ BD ತಗೊಂಡಿದ್ವಿ. BC ಬಾಹುವಿನ ಅಳತೆ 2a, ಅಂದ್ರೆ ಪ್ರತಿಯೊಂದು ಬಾಹುವಿನ ಅಳತೆ 2a ತಗೊಂಡಿದ್ವಿ. ಈ ತ್ರಿಭುಜದಲ್ಲಿ ಪ್ರತಿಯೊಂದು ಬಾಹುವಿನ ಅಳತೆ a ತಗೊಂಡ್ರಿಂದ a² ಆಯ್ತು. ಇಲ್ಲಿ 2a ನ ಸ್ಕ್ವೇರ್ ಮಾಡಿದ್ರೆ 4a² ಬರ್ತದೆ. a² ಕ್ಯಾನ್ಸಲ್, ಉಳಿಯೋದು 4:1. ಸರಿಯಾದ ಉತ್ತರ 4:1 ಆಗಿರ್ತದೆ. ನೆಕ್ಸ್ಟ್ 9ನೇ ಲೆಕ್ಕವನ್ನ ನೋಡ್ತಾ ಹೋಗೋಣ. 9ನೇ ಲೆಕ್ಕ ಏನಿರ್ತದೆ, ಎರಡು ಸಮರೂಪ ತ್ರಿಭುಜಗಳ ಬಾಹುಗಳ ಅನುಪಾತ ಕೊಟ್ಟಿದ್ದಾನೆ, ಹಾಗಾದ್ರೆ ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಬಾಹುಗಳ ಅನುಪಾತ ಕೊಟ್ಟಿದ್ದಾನೆ, ಅವುಗಳ ವಿಸ್ತೀರ್ಣಗಳ ಅನುಪಾತವನ್ನ ನಾವಿಲ್ಲಿ ಕಂಡುಹಿಡಿಯಬಹುದು. ಇದು 9ನೇ ಲೆಕ್ಕ. ಏನಿದೆ 9ನೇ ಲೆಕ್ಕ, ತ್ರಿಭುಜ ABC ಸಮರೂಪಿ ತ್ರಿಭುಜ DEF. ಇವೆರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನು ನಾವು ಕಂಡುಹಿಡಿಯಬೇಕು. ನಮಗೆ ಇಲ್ಲಿ ಬಾಹುಗಳ ಅನುಪಾತ ಕೊಟ್ಟಿದ್ದಾನೆ, BC/EF ತಗೊಂಡ್ರೆ ಇದರ ಅನುಪಾತಗಳು ಒಂದು 4/9. ಬಾಹುಗಳ ಅನುಪಾತ 4/9. ವಿಸ್ತೀರ್ಣಗಳ ಅನುಪಾತ, ವಿಸ್ತೀರ್ಣ ABC ವಿಸ್ತೀರ್ಣ DEF. ಇವೆರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಇವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಏನಾಗಿರುತ್ತದೆ, ಸಮ ಆಗಿರುತ್ತದೆ. ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಆಗಿರುವುದರಿಂದ 4/9² ಆಯಿತು. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುವುದರಿಂದ 4² ಅಂದ್ರೆ 16/381. 16/81. ಇದರ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ, 16/81. 16/81 ಸರಿಯಾದ ಉತ್ತರ. ನೆಕ್ಸ್ಟ್ ಇಲ್ಲಿಗೆ ಈ ಅಭ್ಯಾಸ 2.4 ತಾವಾಯಿತು. ನೆಕ್ಸ್ಟ್ ಪೈಥಾಗೋರಸ್ ಪ್ರಮೇಯದ ಬಗ್ಗೆ ತಿಳ್ಕೊಂತ ಹೋಗೋಣ. ಪೈಥಾಗೋರಸ್ ಪ್ರಮೇಯ ಏನ್ ಹೇಳ್ತದೆ ನೋಡ್ತಾ ಹೋದ್ರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತದೆ, ಸಮನಾಗಿರುತ್ತೆ ಅಂತ ಈ ಪೈಥಾಗೋರಸ್ ಪ್ರಮೇಯ ಹೇಳ್ತಾ ಹೋಗುತ್ತೆ. ಅದನ್ನ ಈಗ ನೋಡ್ತಾ ಹೋಗೋಣ, ಯಾವ ರೀತಿ ಪ್ರೂವ್ ಮಾಡ್ತೀವಿ ಅಂತ. ಪೈಥಾಗೋರಸ್ ಪ್ರಮೇಯ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತದೆ, ಸಮನಾಗಿರುತ್ತದೆ. ಇದನ್ನು ನಾವು ಚಿತ್ರದ ಮೂಲಕ ಬರೆಯೋದಾದ್ರೆ ಈ ರೀತಿ ಬರ್ತೀವಿ. ABC ಇನ್ನೊಂದು D. ಇಲ್ಲಿ ದತ್ತ ಏನು ಕೊಟ್ಟಿದ್ದಾನೆ, ನೀಡಿರುವಂತ ದತ್ತ ತ್ರಿಭುಜ ABCಯಲ್ಲಿ ಕೋನ B 90 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ತ್ರಿಭುಜ ABCಯಲ್ಲಿ ಕೋನ B 90 ಡಿಗ್ರಿ ಇರ್ತದೆ. ಅಂದ್ರೆ ಲಂಬ ಕೋನ ಆಗಿರೋದ್ರಿಂದ ಕೋನ B ಅನ್ನೋದು 90 ಡಿಗ್ರಿ ಆಗಿರ್ತದೆ. ನಾವೇನ್ ಪ್ರೂವ್ ಮಾಡಬೇಕು, ಸಾಧನೀಯ ವಿಕರ್ಣದ ಮೇಲಿನ ವರ್ಗ ಅಂದ್ರೆ AC² = AB² ಪ್ಲಸ್ BC² ಏನಾಗಿರ್ತದೆ, ಸಮ ಆಗಿರ್ತದೆ ಅಂತ ನಾವು ಪ್ರೂವ್ ಮಾಡ್ತಾ ಹೋಗ್ಬೇಕು. ರಚನೆ ಏನಿದೆ, ರಚನೆ B ಇಂದ D ಗೆ ಒಂದು ರೇಖೆಯನ್ನು ಹೇಳ್ತೀವಿ. ಇದು ಮಾಡ್ಕೊಂಡಿರುವಂತ ರಚನೆ ಆಗಿರೋದು. BD ಲಂಬ AC. BD ಅನ್ನೋದು ಯಾವುದಕ್ಕೆ ಲಂಬವಾಗಿರ್ತದೆ, AC ಗೆ ಲಂಬವಾಗಿರ್ತದೆ. ಇದು ನಾವು ಮಾಡ್ಕೊಂಡಿರುವಂತ ರಚನೆ ಆಗಿರ್ತದೆ. ಹಾಗಾದ್ರೆ ನೆಕ್ಸ್ಟ್ ಈಗ ಸಾಧನೆಯನ್ನ ನೋಡ್ತಾ ಹೋಗೋಣ. ದತ್ತ ತ್ರಿಭುಜ ABCಯಲ್ಲಿ ಕೋನ B 90 ಡಿಗ್ರಿ, ಸಾಧನೆಯ AC² = AB² ಪ್ಲಸ್ BC². ರಚನೆ BD ಅನ್ನೋದು ಯಾವುದಕ್ಕೆ ಲಂಬವಾಗಿದೆ, AC ಗೆ ಲಂಬವಾಗಿದೆ. ಹಾಗಾದ್ರೆ ಸಾಧನೆಯಲ್ಲಿ ಇದನ್ನ ಯಾವ ರೀತಿ ಪ್ರೂವ್ ಮಾಡ್ತಾ ಹೋಗ್ತೀವಿ ನೋಡ್ತಾ ಹೋಗೋಣ. ಈಗ ನಾವು ಕೊಟ್ಟಿರುವಂತಹ ಚಿತ್ರ ಪ್ರಕಾರ ತ್ರಿಭುಜ ADB ಸಮರೂಪಿ
ತ್ರಿಭುಜ ಎಬಿಸಿ ಅಂತ ನಾನು ತ್ರಿಭುಜ ಎಡಿಬಿ ಅನ್ನೋದು ಯಾವುದಕ್ಕೆ ಸಮರೂಪಿಯಾಗಿದೆ? ತ್ರಿಭುಜ ಎಬಿಸಿಗೆ ಸಮರೂಪಿಯಾಗಿದೆ. ಯಾಕೆ ಇವೆರಡು ತ್ರಿಭುಜಗಳು ಸಮರೂಪಿಯಾಗಿರುತ್ತೆ ಅಂದ್ರೆ ಪ್ರಮೇಯ 2.7 ಪ್ರಕಾರ. ಪ್ರಮೇಯ 2.7ರಿಂದ ಅವೆರಡು ತ್ರಿಭುಜಗಳು ಏನಾಗಿರ್ತವೆ? ಸಮರೂಪಿಯಾಗಿರ್ತವೆ. ಅಂದರೆ ಯಾಕೆ ಅಂದ್ರೆ ಒಂದು ತ್ರಿಭುಜದಲ್ಲಿ ಲಂಬ ಕೋನ ಶೃಂಗದಿಂದ ಇಲ್ಲಿ ಎಳೆದಿರುವಂತಹ ಈ ಲಂಬ ರೇಖೆ ಕೊಟ್ಟಿರುವ ತ್ರಿಭುಜವನ್ನ ಎರಡು ತ್ರಿಭುಜಗಳಾಗಿ ವಿಭಾಗನೆ ಏನ್ ಮಾಡ್ತದೆ? ಇವೆರಡು ತ್ರಿಭುಜಗಳು ಹೊರಗಿನ ತ್ರಿಭುಜಕ್ಕೆ ಸಮರೂಪಿ ಆಗಿರ್ತವೆ ಅಂತ ಪ್ರಮೇಯ 2.7. ಇವೆರಡೂ ಕೂಡ ಪರಸ್ಪರ ಸಮರೂಪಿ ಆಗಿರೋದಂದ್ರೆ ಹೊರಗಿನ ತ್ರಿಭುಜಕ್ಕೂ ಕೂಡ ಅವೆರಡು ತ್ರಿಭುಜಗಳು ಏನಾಗಿರ್ತವೆ? ಪರಸ್ಪರ ಸಮರೂಪಿಯನ್ನ ಹೊಂದಿರ್ತವೆ. ಅದರ ಪ್ರಕಾರ ಇದನ್ನ ಬರ್ಕೊಂಡಿದ್ವಿ. ಅಂದ್ರೆ ಇವೆರಡೂ ತ್ರಿಭುಜಗಳು ಸಮರೂಪಿ ಆದವು ಅಂದ್ರೆ ಅವುಗಳ ಅನುಪಾತವನ್ನು ನಾವಿಲ್ಲಿ ಬರಿತಾ ಹೋಗೋಣ. ಒಂದು AD ಡಿವೈಡ್ ಬೈ AB, ಇನ್ನೊಂದು AB ಡಿವೈಡ್ ಬೈ AC ಗೆ ಸಮನಾಗಿರ್ತದೆ. ಇದರಲ್ಲಿ ADB ತ್ರಿಭುಜದಲ್ಲಿ AD ಭಾವ ತಗೊಂಡ್ರೆ ABC ತ್ರಿಭುಜದಲ್ಲಿ AB ಭಾವ ತಗೊಂತೀವಿ. ಇದೇ ತರ ADB ತ್ರಿಭುಜದಲ್ಲಿ AB ತಗೊಂಡ್ರೆ ABC ತ್ರಿಭುಜದಲ್ಲಿ AC ಭಾವ ತಗೊಂಡಿರ್ತೀವಿ. ಅಂದರೆ ಅವುಗಳ ಅನುಪಾತವನ್ನು ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾ ಇದೀವಿ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೀವಿ. AD ಇಂಟು AC ಇಸ್ ಈಕ್ವಲ್ ಟು, ಈ ಕಡೆ ಬಲಭಾಗಕ್ಕೆ ಬಂದಿದ್ದು AB ಇಂಟು AB ಅಂದ್ರೆ AB ಸ್ಕ್ವೇರ್ ಆಗುತ್ತೆ. ಅದನ್ನ ಈಕ್ವೇಶನ್ 1 ಅಂತ ಮಾಡಿ, ಸರಿನಾ? AB ಇಂಟು AB ಸ್ಕ್ವೇರ್, AD ಇಂಟು AC ನ ಹಾಗೆ ಬರ್ಕೊಂಡಿದ್ವಿ. ನೆಕ್ಸ್ಟ್ ಅದೇ ತರ ಇನ್ನ ಕೆಳಗಿನ ತ್ರಿಭುಜಕ್ಕೆ ಬಂದ್ರೆ ತ್ರಿಭುಜ BDC ಸಮರೂಪಿ ತ್ರಿಭುಜ ABC. ಇದು ಕೂಡ ಯಾವುದರ ಪ್ರಕಾರ? ಪ್ರಮೇಯ 2.7 ಪ್ರಕಾರ. BDC ಅನ್ನೋದು ಕೂಡ ABC ತ್ರಿಭುಜಕ್ಕೆ ಏನಾಗಿರ್ತದೆ? ಸಮರೂಪಿಯಾಗಿರುತ್ತೆ. ಅದನ್ನು ಕೂಡ ನಾವು ಪ್ರಮೇಯ 2.7 ಪ್ರಕಾರ ಏನ್ ಬರ್ಕೊಂಡಿದ್ವಿ? ನೆಕ್ಸ್ಟ್ ಇದರ ಅನುಪಾತವನ್ನು ನಾವು ಬರೆಯೋದಾದ್ರೆ CD ಡಿವೈಡ್ ಬೈ BC BC ಡಿವೈಡ್ ಬೈ AC ಗೆ ಸಮನಾಗಿರುತ್ತದೆ. ಇದರಲ್ಲಿ CD ಅಳತೆಯನ್ನು ತಗೊಂಡ್ರೆ ಕೆಳಗಿನ ತ್ರಿಭುಜದಲ್ಲಿ ABC ತ್ರಿಭುಜದಲ್ಲಿ BC ಅಳತೆ ತಗೊಂಡಿರ್ತೀವಿ. ಇದರಲ್ಲಿ BC ಅಳತೆ ತಗೊಂಡ್ರೆ ಈ BDC ತ್ರಿಭುಜದಲ್ಲಿ ABC ಯಲ್ಲಿ AC ಅಳತೆಯನ್ನ ನಾವು ತಗೊಂಡಿರ್ತೀವಿ. ಅಂದ್ರೆ ಇವೆರಡು ಸಮರೂಪಿಯಾಗಿರೋದ್ರಿಂದ ಅವುಗಳ ಅನುರೂಪ ಭಾವಗಳ ಅನುಪಾತವನ್ನು ನಾವಿಲ್ಲಿ ಬರ್ಕೊಂಡಿದ್ವಿ. ನೆಕ್ಸ್ಟ್ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ CD ಇಂಟು AC, BC ಇಂಟು BC ಅಂದ್ರೆ BC ಸ್ಕ್ವೇರ್ ಆಯ್ತು. ಇದು ಈಕ್ವೇಶನ್ 2 ಅಂತ ಕಾಣುತ್ತೆ. ಅಂದ್ರೆ ನೆಕ್ಸ್ಟ್ ಈಗ 1 ಮತ್ತು 2 ಕೂಡ್ತಾ ಹೋಗೋಣ. 1 ಮತ್ತು 2 ಕೂಡಿಸಿದಾಗ 1 ಮತ್ತು 2 ಕೂಡಿಸಿದಾಗ ಎಡಭಾಗವನ್ನು ಎಡಭಾಗ ಕೂಡಿಸಿ, ಬಲಭಾಗವನ್ನ ಬಲಭಾಗಕ್ಕೆ ಕೂಡಿಸಿ. AD ಇಂಟು AC ಪ್ಲಸ್ CD ಇಂಟು AC. ಬಲಭಾಗದಲ್ಲಿ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಇಲ್ಲಿ ಎಡಭಾಗ ನೋಡಿ, ಎರಡು ಕಡೆ AC ಕಾಮನ್ ಇದೆ. AC ಹೊರ ತೆಗೆರಿ, AD ಪ್ಲಸ್ CD ಉಳಿತು. ಬಲಭಾಗದಲ್ಲಿ ಏನಿದೆ ಅದನ್ನ ಹಾಗೆ ಬರ್ಕೊಡ್ರಿ, AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಎಡಭಾಗದಲ್ಲಿ ಇಲ್ಲಿ ಎರಡು ಕಡೆ AC ಕಾಮನ್ ಇದೆ. AC ಹೊರ ತೆಗೆದರೆ ಇಲ್ಲಿ AD ಉಳಿತು, ಇಲ್ಲಿ ಎಷ್ಟು ಉಳಿತು? CD ಉಳಿತು. ಹಾಗಾದ್ರೆ ಬ್ರಾಕೆಟ್ ಒಳಗೆ ಏನಿದೆ? AD ಪ್ಲಸ್ CD ಬದಲಿ ಟೋಟಲ್ AC ಅಂತ ಬರೀಬಹುದು. AC ಇಂಟು AC ಆಯ್ತು ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಇಂಟು AC ಅಂದ್ರೆ AC ಸ್ಕ್ವೇರ್ ಆಗಿರ್ತದೆ. ಇಲ್ಲಿ ಬಲಭಾಗದಲ್ಲಿ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಇದನ್ನೇ ನಾವು ಪ್ರೂವ್ ಮಾಡಬೇಕಾಯ್ತು. ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಭಾಗಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಏನಾಗಿದೆ? ಸಮ ಆಗಿದೆ. ಸರಿನಾ? ಅದನ್ನ ಯಾವ ರೀತಿ ಪ್ರೂವ್ ಮಾಡಿದ್ವಿ ಅಂದ್ರೆ ಮೊದಲು ADB ABC ತ್ರಿಭುಜ ಸಮರೂಪಿ ಅಂತ ಕಾಣಿದ್ವಿ. ಪ್ರಮೇಯ 2.7 ಪ್ರಕಾರ ಅವುಗಳ ಅನುಪಾತ ಬರ್ಕೊಂಡು ಈಕ್ವೇಶನ್ 1 ಅಂತ ತಗೊಂಡಿದ್ವಿ. ನೆಕ್ಸ್ಟ್ BDC ABC ತ್ರಿಭುಜ ಸಮರೂಪಿ ಅಂತ ತಗೊಂಡು ಅವುಗಳ ಅನುಪಾತ ಬರ್ಕೊಂಡಾದ್ಮೇಲೆ ಅದನ್ನ ಈಕ್ವೇಶನ್ 2 ಅಂತ ತಗೊಂಡಿದ್ವಿ. ನೆಕ್ಸ್ಟ್ ಅವೆರಡು ಈಕ್ವೇಶನ್ ನ ಕೂಡಿದಾಗ ನಮಗೆ ಬೇಕಾಗಿರುವಂತ ಸಾಧನೆ ಸಿಗ್ತದೆ. AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಈಗ ನಾವು ಈ ಪೈಥಾಗೋರಸ್ ಪ್ರಮೇಯವನ್ನು ಬಳಕೆ ಮಾಡಿಕೊಂಡು ಅಭ್ಯಾಸ 2.5 ಲೆಕ್ಕವನ್ನ 2.5ರಲ್ಲಿ ಬರುವಂತ ಲೆಕ್ಕಗಳನ್ನ ಬಿಡಿಸ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಈಗ ನಾವು ಅಭ್ಯಾಸ 2.5ರ ಮೊದಲನೇ ಮೇನ್ ಲೆಕ್ಕವನ್ನ ನೋಡ್ತಾ ಹೋಗೋಣ. ತ್ರಿಭುಜಗಳ ಬಾಹುಗಳ ಅಳತೆಯನ್ನ ಕೆಳಗೆ ಕೊಟ್ಟಿದ್ದಾರೆ.
ಅವುಗಳಲ್ಲಿ ಯಾವುದು ಲಂಬಕೋನ ತ್ರಿಭುಜ ಆಗಿದೆ ಎಂದು ನಿರ್ಧರಿಸಿ ಅಂತ ಹೇಳ್ತಾನೆ. ಇದರ ಲಂಬಕೋನ ತ್ರಿಭುಜವಾದಲ್ಲಿ ವಿಕರ್ಣದ ಅಳತೆಯನ್ನ ಬರೆಯಿರಿ. ಕೊಟ್ಟಿರುವಂತ ಅಳತೆಗಳು ಬಾಹುವಿನ ಅಳತೆಗಳು ಲಂಬಕೋನ ತ್ರಿಭುಜ ಆಗಿದವೆ ಇಲ್ಲ ಅಂತ ಚೆಕ್ ಮಾಡಬೇಕು. ಆಗಿದ್ರೆ ಅವೇನಾಗಿದ್ದಾವೆ ಅದರ ವಿಕರ್ಣದ ಅಳತೆಯನ್ನು ನಾವು ಬರೀಬೇಕು. ಹಾಗಾದ್ರೆ ಮೊದಲನೇದಾಗಿ ಮೊದಲನೇ ಆಪ್ಷನ್ ಅಭ್ಯಾಸ 2.5ರಲ್ಲಿ ಮೊದಲನೇ ಆಪ್ಷನ್ ಮೊದಲನೇ ಮೇನು ಬಾಹುಗಳ ಅಳತೆ ಯಾವ್ಯಾವ ಕೊಟ್ಟಿದ್ದಾನೆ? ಒಂದು 7 ಸೆಂಟಿಮೀಟರ್, ಒಂದು 24, ಒಂದು 25 ಸೆಂಟಿಮೀಟರ್ ಕೊಟ್ಟಿದ್ದಾನೆ. 7 ಸೆಂಟಿಮೀಟರ್, 24 ಸೆಂಟಿಮೀಟರ್, ಇನ್ನೊಂದು ಯಾವುದು 25 ಸೆಂಟಿಮೀಟರ್. ಕರೆ ಇವುಗಳ ಬಾಹುಗಳ ವರ್ಗಗಳನ್ನ ನಾವು ಗುಣಾಕಾರ ಮಾಡಿದಾಗ 7 ಸ್ಕ್ವೇರ್ ಅಂದ್ರೆ ಎಷ್ಟು ಬರ್ತದೆ? 49. ಅದೇ ರೀತಿ 24 ಸ್ಕ್ವೇರ್ ಅಂದ್ರೆ ಎಷ್ಟು ಬರ್ತದೆ? 24ನ 2 ಸರಿ ಗುಣಾಕಾರ ಮಾಡ್ರಿ 576 ಬರ್ತದೆ. ಅದೇ ರೀತಿ 25 ಸ್ಕ್ವೇರ್ ಅಂದ್ರೆ ಎಷ್ಟು ಬರ್ತದೆ? 625 ಬರುತ್ತೆ. ಸರಿನಾ? ಹಾಗಾದ್ರೆ ಅವೆರಡು ನಾವು ಹೋಲಿಕೆ ಮಾಡಿದಾಗ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ಬೇಕು. ಅದ್ರ ಪ್ರಕಾರ 49 ಪ್ಲಸ್ 576 ಕೂಡಿದ್ರೆ ನಮಗೆ 625 ಬರಬೇಕು. ಇನ್ನು ಕೂಡ್ರಿ ಎರಡು ಕೂಡ ಸಮ ಬರ್ತವೆ. 49ಕ್ಕೆ 576 ಕೂಡಿದ್ರೆ ಎಷ್ಟು ಬರುತ್ತೆ? 675 ಬರೋದ್ರಿಂದ ಕೊಟ್ಟಿರುವಂತ ಬಾಹುಗಳು ಲಂಬಕೋನ ತ್ರಿಭುಜವನ್ನ ಉಂಟು ಮಾಡ್ತವೆ. ಕೊಟ್ಟಿರುವಂತ ಬಾಹುಗಳು ಲಂಬಕೋನ ತ್ರಿಭುಜವನ್ನ ಉಂಟು ಮಾಡ್ತವೆ. ಹಾಗಾಗಿ ವಿಕರ್ಣ ಯಾವ್ದು? ಇದರಲ್ಲಿ ವಿಕರ್ಣ ಯಾವ್ದು ಅಂದ್ರೆ 25 ಸೆಂಟಿಮೀಟರ್ ಏನಿದೆ ಇದು ವಿಕರ್ಣ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಎರಡನೇ ಆಪ್ಷನ್ ನೋಡೋದಾದ್ರೆ ಎರಡನೇ ಆಪ್ಷನ್ ಏನಿದೆ ಅದರಲ್ಲೇ 3 ಬಾಹುಗಳ ಅಳತೆ 3 ಸೆಂಟಿಮೀಟರ್, 8 ಸೆಂಟಿಮೀಟರ್, ಇನ್ನೊಂದು 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. 3 ಸೆಂಟಿಮೀಟರ್, 8 ಸೆಂಟಿಮೀಟರ್, ಇನ್ನೊಂದು ಯಾವುದು 6 ಸೆಂಟಿಮೀಟರ್. ಹಾಗಾದ್ರೆ ಇವುಗಳನ್ನು ನಾವು ಹೋಲಿಕೆ ಮಾಡ್ತಾ ಹೋದ್ರೆ ಇವುಗಳ ಬಾಹುಗಳ ವರ್ಗಗಳನ್ನ ಮಾಡ್ರಿ. 3 ಸ್ಕ್ವೇರ್ ಅಂದ್ರೆ 9, 8 ಸ್ಕ್ವೇರ್ ಅಂದ್ರೆ 64, 6 ಸ್ಕ್ವೇರ್ ಅಂದ್ರೆ 36. ಹಾಗಾದ್ರೆ 9 ಪ್ಲಸ್ 36 ಕೂಡಿದ್ರೆ ನಮಗೆ 64 ಬರಬೇಕು. ಬಟ್ ಇವೆರಡು ನಾಟ್ ಈಕ್ವಲ್. 36ಕ್ಕೆ 9 ಕೂಡಿದ್ರೆ ಎಷ್ಟು ಬರುತ್ತೆ? 45 ಬರುತ್ತೆ. ಅದರಿಂದ ಇವೆರಡು ನಾಟ್ ಈಕ್ವಲ್ ಆಗೋದ್ರಿಂದ ಈ ಕೊಟ್ಟಿರುವಂತ ಬಾಹುಗಳು ಲಂಬಕೋನ ತ್ರಿಭುಜವನ್ನ ಉಂಟು ಮಾಡೋದಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದೇ ತರ ನಾವು ಈ ಪೈಥಾಗೋರಸ್ ಪ್ರಮೇಯವನ್ನು ಬಳಕೆ ಮಾಡಿಕೊಂಡು ಇನ್ನುಳಿದಂತ ಈ ಅಭ್ಯಾಸದಲ್ಲಿ ಬರುವಂತ ಎಲ್ಲ ಲೆಕ್ಕಗಳನ್ನ ಬಿಡಿಸ್ತಾ